ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಿಮಗೆ ಶಾಂತಿದೂತನ ಕಥೆಯನ್ನು ಹೇಳ್ತಾ ಇದ್ದೀನಿ. ಶಾಂತಿದೂತ ಅನ್ನೋ ಪದಾನ ಬಾಯಿ ತಪ್ಪಿ ಶಾಂತಿದೂತ ಅಂತಂತೇಳಿ ಕರಿತಾ ಇಲ್ಲ, ಬೇಕಂತಾನೆ ಹೇಳ್ತಾ ಇರೋದು. ಯಾಕಂದ್ರೆ ನಮ್ಮ ಪೀಸ್ ಮೇಕರ್ ಹೀರೋ ಕಥೆನೇ ಹಂಗೆ. ಶಾಂತಿ ಸ್ಥಾಪನೆ ಮಾಡೋದಕ್ಕೋಸ್ಕರ ಯಾವ ಹಂತದಲ್ಲಿ ಬೇಕಾದರೂ ಕೆಲಸ ಮಾಡ್ತಾನೆ. ಅದಕ್ಕೋಸ್ಕರ ಶಾಂತಿ ಎಲ್ಲ ಹೋಗಿ ವಾಂತಿಯಾಗಿ ಈ ಪರಿಸ್ಥಿತಿಗೆ ಬಂದ್ಬಿಡುತ್ತೆ. ಫಸ್ಟ್ ಆಫ್ ಆಲ್, ಈ ಕ್ಯಾರೆಕ್ಟರು DC ಅವರಿಂದ ಆರಿಜಿನ್ ಆಗಿದ್ದೇ ಅಲ್ಲ. 1966ನೇ ಇಸ್ವಿನಲ್ಲಿ ಚಾರ್ಟಲ್ ಕಾಮಿಕ್ಸ್ನವರು ಈ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಲ್ಲಿ ಈ ಕ್ಯಾರೆಕ್ಟರ್ನ ಕ್ಯಾರೆಕ್ಟರೈಸೇಷನ್ ಯಾವ ರೀತಿ ಬರೆದಿರ್ತಾರೆ ಅಂತಂತೇಳಿದ್ರೆ, ಇವನೊಬ್ಬ ಮಹಾನ್ ಶಾಂತಿದೂತ. ಅದಕ್ಕೆ ಇವನನ್ನ ಜೆನಿವಾದಲ್ಲಿರುವಂಥ ಆರ್ಮ್ಸ್ ಕಾನ್ಫರೆನ್ಸ್ಗೆ ಪೀಸ್ ಕೀಪಿಂಗ್ ಫೋರ್ಸ್ನಲ್ಲಿ ಒಬ್ಬ ಮೆಂಬರ್ನಾಗಿ ಇಟ್ಟಿರ್ತಾರೆ. ಆದರೆ ಇವನ ಆ್ಯಟಿಟ್ಯೂಡ್ ಹೆಂಗಿರುತ್ತೆ ಅಂತಂತೇಳಿದ್ರೆ, ಶಾಂತಿಯನ್ನು ಪ್ರತಿಪಾದಿಸದೇ ಇದ್ದವ್ರ ವಿರುದ್ಧ ನಾನು ಹೋರಾಡ್ತೀನಿ ಅನ್ನೋ ಥರ. ಎಕ್ಸಾಂಪಲ್ ಹೇಳಬೇಕು ಅಂತಂತೇಳಿದ್ರೆ, ಜೀಸಸ್ಸು ಶಾಂತಿಯನ್ನು ಪಾಲಿಸೋದಕ್ಕೋಸ್ಕರ ಅಹಿಂಸಾವಾದನ ಫಾಲೋ ಮಾಡ್ತಾರೆ. ಅಂದರೆ ಒಂದು ಕಪಾಳ ಕೊಡಿದ್ರೆ ಇನ್ನೊಂದು ಕಪಾಳ ತೋರಿಸ್ತಾರೆ. ಆದರೆ ಇವನು ಹಿಂಸಾತ್ಮಕವಾಗಿರುವಂಥ ದಾರಿ ಹಿಡಿತಾನೆ. ನಿನಗೆ ಕೈಯೇ ಇದ್ರೆ ತಾನೇ ಇನ್ನೊಬ್ರಿಗೆ ಹೊಡೆಯೋದಕ್ಕೆ, ಮೊದಲು ನಿನ್ನ ಕೈ ಕತ್ತರಿಸ್ತೀನಿ ಅಂತಾನೆ. ಆ ಕ್ಯಾಟಗರಿಗೆ ಸೇರಿದ ಅಸಾಮಿ. ಇವನು ಚಾರ್ಟಲ್ ಕಾಮಿಕ್ಸ್ನಲ್ಲಿ ಇದ್ದಾಗ ಒಂದು ರೀತಿ ಹೀರೋ ರೀತಿಯೇ ಇದ್ದ. ಆದರೆ ಯಾವಾಗ 1968ರಲ್ಲಿ ಚಾರ್ಟಲ್ ಕಾಮಿಕ್ಸನ್ನು DC ಅವರು ಟೇಕ್ ಓವರ್ ಮಾಡ್ತಾರೋ, ಅದಾದಮೇಲೆ ಇವನನ್ನು ವಿಲನ್ ರೀತಿಯೇ ಬಳಸ್ಕೊಂಡಿದ್ದು ಜಾಸ್ತಿ. ಅದರಲ್ಲೂ ನಮ್ಮ ಜೇಮ್ಸ್ ಗನ್ ಅವರು ದಿ ಸೂಸೈಡ್ ಸ್ಕ್ವಾಡ್ ಸಿನಿಮಾ ಮಾಡುವಾಗ ಈ ಕ್ಯಾರೆಕ್ಟರ್ ಅವ್ರ ಕಣ್ಣಿಗೆ ಬಿತ್ತು. ಅಲ್ಲಿಗೆ ಮುಗೀತು, ಕತೆನೇ ಚೇಂಜ್ ಮಾಡಾಕ್ಬಿಟ್ರು. ಇವತ್ತು ನಿಮಗೆ ಕಂಪ್ಲೀಟಾಗಿ ಈ DCUನಲ್ಲಿ ಪೀಸ್ ಮೇಕರ್ನ ಜರ್ನಿ ಯಾವ ರೀತಿ ನಡೆದು ಬಂದಿದೆ ಅಂತಂತೇಳಿ ಹೇಳ್ತಾ ಹೋಗ್ತೀನಿ. ದಿ ಸೂಸೈಡ್ ಸ್ಕ್ವಾಡ್ ಸಿನಿಮಾದಲ್ಲಿ ತೋರಿಸಿರೋ ಪ್ರಕಾರ ಕಾಲ್ಟೋ ಮಾಲ್ಟಿವ್ಸ್ನಲ್ಲಿ ಏನು ಏಲಿಯನ್ ಆ್ಯಕ್ಟಿವಿಟಿ ನಡೀತಾ ಇರುತ್ತೆ, ಅದರಿಂದ ಅಮೆರಿಕಾ ಗೌರ್ಮೆಂಟೇ ಇರುತ್ತೆ. ಆ ವಿಚಾರ ಆಲ್ರೆಡಿ ಅಮ್ಯಾಂಡಾ ವಾಲರ್ಸ್ಗೆ ಗೊತ್ತಿರುತ್ತೆ. ಆದರೆ ಅದು ಪಬ್ಲಿಕ್ಕಿಗೆ ಗೊತ್ತಾಗಬಾರ್ದು. ಅಲ್ಲಿರೋ ರೆಕಾರ್ಡ್ಸ್ಗಳನ್ನೆಲ್ಲ ಡಿಸ್ಟ್ರಾಯ್ ಮಾಡು ಅಂತಂತೇಳಿ ಟಾಸ್ಕ್ ಫೋರ್ಸ್ ಎಕ್ಸ್ನ ಟೀಮ್ಗೆ ಗೊತ್ತಿಲ್ದಂಗೆ ಪೀಸ್ ಮೇಕರ್ನ ಅವಳೇ ಅಪಾಯಿಂಟ್ಮೆಂಟ್ ಮಾಡಿರ್ತಾಳೆ. ಯಾಕಂದರೆ ಇಂಥದ್ದೊಂದು ಡೇಂಜರಸ್ ಮಿಷನನ್ನು ಅಮೇರಿಕಾ ಗೌರ್ಮೆಂಟೇ ಸಪೋರ್ಟ್ ಮಾಡ್ತಿದೆ ಅಂತಂತೇಳಿ ಹೊರಗಡೆ ದೇಶಗಳಿಗೆ ಗೊತ್ತಾದರೆ ಸುಮ್ಮನೆ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗಿಬಿಡುತ್ತೆ. ಇದರಿಂದ ಯುದ್ಧ, ಒಡೆದಾಟ, ಗಿಡದಾಟ ಎಲ್ಲ ಆಗಿ ಅಶಾಂತಿಯಾಗಿ ಹೋಗ್ಬಿಡುತ್ತೆ ಅಂತ. ಮೊದಲೇ ಇವನು ಪೀಸ್ ಮೇಕರ್ ಅಲ್ವಾ, ಅದಕ್ಕೆ ಅದನ್ನು ಕಾಪಾಡಬೇಕು ಅಂತಂತೇಳಿ ಅಲ್ಲಿ ಶಾಂತಿದೂತ ಮಾಡ್ತಾನೆ. ಅಂದರೆ ಈ ಸೀಕ್ರೆಟನ್ನೆಲ್ಲ ಇವನಿಗಿನ್ನ ಮುಂಚೆನೇ ರಿಫ್ಲ್ಯಾಕ್ಟ್ ತಿಳ್ಕೊಂಡಿರ್ತಾನಲ್ಲ, ಹಂಗಾಗಿ ಅವನ ಹಾರ್ಟನ್ನೇ ತೂತ ಮಾಡಿ ಅವನನ್ನು ಕೊಂದಾಕ್ತಾನೆ. ಇನ್ನು ಈ ವಿಚಾರ ಎಲ್ಲ ಆ ಟೀಮ್ ಲೀಡರ್ ಆಗಿದ್ದಂಥ ಬ್ಲೂಡ್ ಸ್ಪಾಟ್ಗೆ ಗೊತ್ತಾದಾಗ ಅವನು ಸುಮ್ಮನಿರ್ತಾನ. ಅವನು ಇವನ್ ಕುತ್ತಿಗೆನ ತೂತ ಮಾಡಿ ಹಾಸ್ಪಿಟ್ಲಿಗೆ ಕಳಿಸ್ತಾನೆ. ಇದು ದಿ ಸೂಸೈಡ್ ಸ್ಕ್ವಾಡ್ನಲ್ಲಿ ನಮ್ಮ ಶಾಂತಿದೂತನ ಕತೆ. ಇವನಿಗೆ ಟ್ರೀಟ್ಮೆಂಟ್ ಎಲ್ಲ ತುಂಬ ಚೆನ್ನಾಗೇ ನಡೆಯುತ್ತೆ. ಅವನು ಗುಣ ಕೂಡ ಆಗ್ತಾನೆ. ಆದರೆ ಇವನಿಂದ ಮತ್ತೆ ಅಮ್ಯಾಂಡಾ ವಾಲರ್ಸ್ ಇನ್ನೊಂದು ಕೆಲಸನ ಎಕ್ಸ್ಪೆಕ್ಟ್ ಮಾಡಿರ್ತಾಳೆ. ಅದೇನಪ್ಪ ಅಂತಂತೇಳಿದ್ರೆ, ಪ್ರಾಜೆಕ್ಟ್ ಬಟರ್ಫ್ಲೈಯನ್ನು ಇವನೇ ಹ್ಯಾಂಡಲ್ ಮಾಡಬೇಕು ಅಂತ. ಬಟ್ ಆ್ಯಸ್ ಎ ಟೀಮ್ ಲೀಡರ್ ಆಗಿ ಅಲ್ಲ, ಒಬ್ಬ ಒಳ್ಳೆ ಮಿಷನ್ ಅಕಾಂಪ್ಲಿಷ್ ಮಾಡೋ ಅಂಥ ಸೋಲ್ಜರ್ ಆಗಿ. ಅಷ್ಟಕ್ಕೂ ಈ ಪ್ರಾಜೆಕ್ಟ್ ಬಟರ್ಫ್ಲೈ ಅಂತಂದರೆ ಏನು? ಇದು ಕೂಡ ಒಂದು ಏಲಿಯನ್ ಸಸ್ಪಿಷಿಯಸ್ ಆ್ಯಕ್ಟಿವಿಟಿ. ಆದರೆ ಮುಂಚೆ ಥರ ಸ್ಟಾರ್ ಆಫ್ ದಿ ಕಾಂಕರ್ ಥರ ನೇರವಾಗಿ ಅಟ್ಯಾಕ್ ಮಾಡ್ದೇನೆ ಬಟರ್ಫ್ಲೈ ಏಲಿಯನ್ಗಳು ಜನಗಳನ್ನ ಹೋಸ್ಟ್ ಆಗಿ ತಗೊಂಡು ಅರ್ತ್ ಇನ್ವೇಷನ್ ಮಾಡಬೇಕು ಅಂತಂತೇಳಿ ಹೊರಟಿರ್ತವೆ. ಅದನ್ನ ಪೀಸ್ ಮೇಕರ್ ಆ್ಯಂಡ್ ಟಾಸ್ಕ್ ಫೋರ್ಸ್ ಎಕ್ಸ್ ಟೀಮ್ ತಡಿಬೇಕು ಅಂತಂತೇಳಿ. ಆದರೆ ಈ ಟೀಮ್ನಲ್ಲಿ ಇರುವಂಥ ಮೆಂಬರ್ಗಳು ಬೇರೆ ಬೇರೆಯವರು. ಲೀಡರ್ ಆಗಿ ಕ್ಲೇಮ್ಸನ್ ಮಾರ್ನ್, ಸ್ಟ್ರಾಟಜಿಸ್ಟಿಕ್ ಆಗಿ ಎಮಿಲಿಯಾ ಆರ್ಕೋರ್ಟ್, ಟೆಕ್ನಿಕಲ್ ಸಪೋರ್ಟ್ಗಾಗಿ ಜಾನ್ ಎಕ್ನಾಮಸ್. ಇವರೆಲ್ಲರೂ ಸರಿಯಾಗಿ ಕೆಲಸ ಮಾಡ್ತಾರಾ ಇಲ್ಲ ಅಂತಂತೇಳಿ ಸರಿಯಾಗಿ ಕಣ್ಣಿಡೋದಕ್ಕೆ ಖುದ್ದು ಅಮ್ಯಾಂಡಾ ವಾಲರ್ ಮಗಳು ಅಡಬಾಯೋ ಲಿಯೋಟಾ ಇವರೆಲ್ಲರೂ ಸೇರಿಕೊಂಡು ಪೀಸ್ ಮೇಕರ್ನ ಕೆಡ್ವಿ, ನೀನು ಈ ಪ್ರಾಜೆಕ್ಟ್ ಬಟರ್ಫ್ಲೈನಲ್ಲಿ ಸೇರ್ಕೊಳ್ಳೇಬೇಕು. ಈ ಸರಿ ನೀನು ಈ ಮಿಷನ್ ಕಂಪ್ಲೀಟ್ ಮಾಡಿದ್ರೆ ಕಂಪ್ಲೀಟಾಗಿ ಜೈಲಿಂದ ಆಚೆ ತರ್ತೀವಿ ಅಂತೇಳ್ಬಿಟ್ಟು ಒಪ್ಪಂದ ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ಅವನು ಹೊಸ ಕಾಸ್ಟ್ಯೂಮು, ಹೊಸ ಹೆಲ್ಮೆಟ್ಟನ್ನೆಲ್ಲ ತೊಗೊಳೋದಕ್ಕೆ ಅವರಪ್ಪನ ಮನೆಗೆ ವಾಪಸ್ ಹೋಗ್ತಾನೆ. ಆದರೆ ಅವರಪ್ಪ ಅಪ್ಪಾಪೋಲಿ, ಪಕ್ಕಾ ಅಪ್ಪಾಪೋಲಿ. ಪೀಸ್ ಮೇಕರು ಅಂದರೆ ಕ್ರಿಸ್ಟೋಫರ್ ಸ್ಮಿತ್ತು ಚಿಕ್ಕ ವಯಸ್ಸಿನಲ್ಲಿ ಇರಬೇಕಾದ್ರೇ ಅವನಿಗೆ ಫೈಟಿಂಗ್ ಸ್ಕಿಲ್ಲು, ಹಂಟಿಂಗ್ ಸ್ಕಿಲ್ಲು ಎಲ್ಲದನ್ನೂ ಹೇಳ್ಕೊಡ್ತಾ ಇರ್ತಾನೆ. ಬರೀ ಅಷ್ಟು ಮಾತ್ರ ಆಗಿದ್ದರೆ ಪರವಾಗಿರಲಿಲ್ಲ. ಯಾವುದೋ ಒಂದು ಬೇರೆ ಡೈಮೆನ್ಷನ್ ಏಲಿಯನನ್ನು ಕೊಂದು ಅದ್ರ ಹತ್ರ ಇರುವಂಥ ಮಲ್ಟಿ ಡೈಮೆನ್ಷನಲ್ ಪೋರ್ಟಲನ್ನು ಓಪನ್ ಮಾಡೋಂಥ ಡಿವೈಸನ್ನು ಕೂಡ ಕದ್ಕೊಂಡಿರ್ತಾನೆ. ಅದೆಲ್ಲ ಬಿಟ್ಟಾಕಿ ಪಾರ್ಟ್ ಆಫ್ ದಿ ಸ್ಟೋರಿ. ಬಟ್ ಇವ್ರ ಅಣ್ಣ ಇರ್ತಾನಲ್ಲ ಕೀತ್, ಅವನಿಗೂ ಇವನಿಗೂ ಹೊಡೆದಾಟ ಮಾಡಿಸ್ಬಿಟ್ಟು ಮಜಾ ನೋಡ್ತಾ ಇರ್ತಾನೆ. ಫೈಟಿಂಗ್ ಸ್ಕಿಲ್ಲನ್ನು ಬ್ರದರ್ಸ್ಗಳ ನಡುವೆ ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳ್ಬಿಟ್ಟು ಬಿಡ್ತಾ ಇರ್ತಾನೆ. ಹಿಂಗೆ ಒಂದಿನ ಆಕ್ಸಿಡೆಂಟ್ಲಿ ಅವ್ರ ಅಣ್ಣನಿಗೆ ಜೋರಾಗಿ ಹೊಡೆದ್ಬಿಟ್ಟು ಅವನು ಸತ್ತೇ ಹೋಗ್ಬಿಡ್ತಾನೆ. ಅವತ್ತಿಂದ ಅವ್ರ ಅಪ್ಪನಿಗೂ ಇವನಿಗೂ ಬರ್ತಾ ಇರೋದಿಲ್ಲ. ಆದರೆ ಅವರಿಬ್ಬರು ರಿಲೇಷನ್ಶಿಪ್ಪನ್ನು ಕ್ರಿಸ್ ಸರಿ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇರ್ತಾನೆ. ಆದರೆ ಅವ್ರ ಅಪ್ಪನೇ ಯಾವಾಗಲೂ ಮೋತಿ ಸಿಂಡ್ರಿಸ್ಕೊಂಡು ಇವನ ಜೊತೆ ಮಾತಾಡೋದನ್ನೇ ಬಿಟ್ಟಿರ್ತಾನೆ. ಆದರೆ ಯಾವಾಗ ಇವನು 3 ವರ್ಷದಿಂದ ಜೈಲಿಗೆ ಹೋಗಿರ್ತಾನೋ ಅವಾಗ ಕ್ರಿಸ್ನ ಪೀಸ್ ಮೇಕರ್ ಕಾರು ಮತ್ತು ಅವನ ಪೆಟ್ಟಾಗಿರೋಂಥ ಈಗಲೇ ಇಬ್ಬರನ್ನೂ ಅವನೇ ನೋಡ್ಕೊಳ್ತಾ ಇರ್ತಾನೆ. ಇವನು ವಾಪಸ್ ಮನೆಗೆ ಬಂದಾಗ ಅವುಗಳನ್ನೆಲ್ಲ ವಾಪಸ್ ಅವನಿಗೆ ಕೊಟ್ಬಿಟ್ಟು ಕೈ ತೊಳ್ಕೊಂಬಿಡ್ತಾನೆ. ಇದಾದ ನಂತರ ಟಾಸ್ಕ್ ಫೋರ್ಸ್ ಎಕ್ಸನ್ನು ಮೀಟ್ ಮಾಡಿ ಪ್ರಾಜೆಕ್ಟ್ ಬಟರ್ಫ್ಲೈಗೆ ಸಂಬಂಧಪಟ್ಟಿರೋಂಥ ಫೈಲ್ಸ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಬಟರ್ಫ್ಲೈಗಳು ಹೋಸ್ಟ್ ಮಾಡಿರೋಂಥ ಕೆಲವರು ಪೀಪಲನ್ನು ಹಂಟ್ ಮಾಡಬೇಕಷ್ಟೇ ಅಂತಂತೇಳಿ ತಿಳ್ಕೊಂಡು ಅಲ್ಲಿಂದ ಆಚೆ ಹೊರಡ್ತಾನೆ. ಬಟ್ ಜೈಲಲ್ಲಿ ಇದ್ದು ಜರ್ಕ್ ಆಫ್ ಮಾಡ್ಕೊಳ್ಳೋದಕ್ಕೆ ಯಾರೂ ಸಿಕ್ಕದೇ ಇದ್ದಿದ್ದ ಕಾರಣ
ಯಾರೋ ಒಬ್ಳು ಹುಡುಗಿ ಸಿಕ್ಕಿದ್ಲು ಅಂತಂತೇಳಿ ಅವಳ ಹಿಂದೆ ಹೋಗ್ಬಿಡ್ತಾನೆ. ಆದರೆ ಅದು ಹನಿ ಟ್ರ್ಯಾಪು, ಅವಳೇ ಬಟರ್ಫ್ಲೈ ಆಗಿರ್ತಾಳೆ. ಇವನನ್ನ ಬರೀ ಚಡ್ಡಿನಲ್ಲೇನೆ ಅಪಾರ್ಟ್ಮೆಂಟ್ ತುಂಬ ಅಟ್ಟಾಡ್ಸ್ಕೊಂಡು ಹೊಡೆದ್ಬಿಡ್ತಾಳೆ. ಇವನಿಗೂ ಕೊನೆಗೆ ವಿಧಿ ತೋಚದೆ ಅವನ ಹೆಲ್ಮೆಟ್ ಹಾಕ್ಕೊಂಡು ಸೋನಿಕ್ ಬೂಮನ್ನ ಆಕ್ಟಿವೇಟ್ ಮಾಡಿ ಆ ಜಾಗನೇ ಬ್ಲಾಸ್ಟ್ ಮಾಡ್ತಾನೆ. ಹಂಗಾಗಿ ಅವಳು ಕೂಡ ಚಿದ್ರಾಗಿ ಸತ್ತೋಗ್ಬಿಡ್ತಾಳೆ. ಆ ಜಾಗಕ್ಕೆ ಪೊಲೀಸ್ಗಳು ಬರೋಷ್ಟ್ರೊಳಗಡೆ ಆರ್ಕೋಟ್, ಅಡಬಯೋ, ಜಾನ್ ಎಕನಾಮಸ್ ಇವರೆಲ್ಲರದ್ದು ಹೆಲ್ಪ್ ತಗೊಂಡು ಅಲ್ಲಿಂದ ಬಚಾವಾಗ್ತಾನೆ. ಮತ್ತೆ ಆ ಜಾಗದಲ್ಲಿ ಅವನ ಕಾರೆಲ್ಲ ಇರುತ್ತಲ್ಲ, ಆ ನಂಬರ್ ಪ್ಲೇಟು, ಅಲ್ಲಿದ್ದ ಫಿಂಗರ್ ಪ್ರಿಂಟ್ಸ್ನೆಲ್ಲ ಜಾನ್ ಎಕನಾಮಸ್ ಅವ್ರ ಅಪ್ಪನ ಪ್ರೂಫು ಅನ್ನೋ ರೀತಿಯ ರೆಕಾರ್ಡ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾನೆ. ಹಂಗಾಗಿ ಆ ಕೊಲೆ ಪ್ರಕರಣ ಅಂದರೆ ಆ ಬ್ಲಾಸ್ಟ್ ಪ್ರಕರಣ ಎಲ್ಲ ಅವ್ರ ಅಪ್ಪನ ಮೇಲೆ ಹೋಗ್ಬಿಡುತ್ತೆ. ಅವನನ್ನು ಪೊಲೀಸರು ಬಂದು ಎಳ್ಕೊಂಡೋಗಿ ಜೈಲ್ಗೆ ಹಾಕ್ತಾರೆ. ಆದರೆ ಪಾಪಿ ಚಿರಾಯು ಅನ್ನೋ ಹಾಗೆ ಅವನಿಗೆ ಜೈಲ್ ತುಂಬ ಫ್ಯಾನ್ಸ್ಗಳು, ಅವನ ಅಭಿಮಾನಿಗಳು, ಅನುನಾಯಿಗಳು ಎಲ್ಲ ಸೇರ್ಕೊಂಡ್ಬಿಟ್ಟು ಅವನು ಅಲ್ಲೇ ಒಂದು ಟೀಮ್ ಕಟ್ತಾನೆ. ಕೊನೆಗೆ ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ ಆ ಜಾಗದಲ್ಲಿ ಸಿಕ್ಕಿರುವಂಥ ಫಿಂಗರ್ ಪ್ರಿಂಟ್ಸ್ಗಳಿಗೂ ಅವರಪ್ಪ ಆಗಿ ಸ್ಮಿತ್ಗೂ ಏನೂ ಸಂಬಂಧನೇ ಇಲ್ಲ ಅಂತ. ಅವನನ್ನು ಹೊರಗಡೆ ಬಿಡ್ತಾನೆ. ಅವನು ನೋಡಿದ್ರೆ ವೈಟ್ ಡ್ರ್ಯಾಗನ್ ಅನ್ನೋ ಹೆಸರಲ್ಲಿ ಮೊದಲೇ ಹಳೆ ಹುಲಿ. ಈಗ ಸುಮ್ಮನಿರ್ತಾನ, ಅವನ ಅನುನಾಯಿಗಳನ್ನೆಲ್ಲ ಸೇರಿಸ್ಕೊಂಬಿಟ್ಟು ವೈಟ್ ಡ್ರ್ಯಾಗನ್ ಕಾಸ್ಟ್ಯೂಮ್ ಹಾಕೊಂಡು ಮಗನ ವಿರುದ್ಧನೇ ತಿರುಗಿ ಬಿದ್ದು ಬಿಡ್ತಾನೆ. ಅಷ್ಟರೊಳಗಡೆ ಪೀಸ್ ಮೇಕರು ಪ್ರಾಜೆಕ್ಟ್ ಬಟರ್ಫ್ಲೈನಲ್ಲಿ ಒಂದಿಷ್ಟು ಕೆಲಸನ ಮುಗಿಸಿರ್ತಾನೆ. ಅದೇನಪ್ಪ ಅಂತ ಹೇಳಿದ್ರೆ ಅಲ್ಲಿನ ಸೆನಿಟರ್ ಫ್ಯಾಮಿಲಿನಲ್ಲಿ ಯಾರೋ ಒಬ್ಬರು ಬಟರ್ಫ್ಲೈಗೆ ಹೋಸ್ಟ್ ಆಗಿದ್ದಾರೆ. ಅದು ಯಾರು ಅಂತಂತೇಳ್ಬಿಟ್ಟು ಕಂಡಿಡಿದ್ಬಿಟ್ಟು ಅವ್ರನ್ನ ಕಿಲ್ ಮಾಡಬೇಕು, ಹಂಟ್ ಮಾಡಬೇಕು ಅನ್ನೋದು. ಆದರೆ ಪೀಸ್ ಮೇಕರ್ಗೆ ಒಂದು ಪ್ರಾಬ್ಲಮ್ ಆಗೋಗ್ಬಿಡುತ್ತೆ. ಏನಪ್ಪ ಅಂತಂತೇಳಿದ್ರೆ ಅವ್ರ ಫ್ಯಾಮಿಲಿನಲ್ಲಿ ಇಬ್ಬರು ಮಕ್ಕಳುಗಳು ಕೂಡ ಇರ್ತಾರೆ. ಅಕಸ್ಮಾತ್ ಅವರೇನಾದರೂ ಬಟರ್ಫ್ಲೈ ಆಗಿದ್ರೆ ಏನು ಕತೆ ಅಂತಂತೇಳಿ ಓಕೆ ಏನಾಗುತ್ತೆ ನೋಡೋಣ ಅಂತಂತೇಳಿ ಅವ್ರ ಮನೆಯಿಂದ ದೂರ ಒಂದು ಬಿಡಾರ ಹಾಕಿ ಅಲ್ಲಿಂದನೇ ವಾಚ್ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅವ್ರ ಮನೆಗೆ ವಾಪಸ್ ಬಂದು ಖುಷಿಯಿಂದ ಡಿನ್ನರ್ ಮಾಡೋದಕ್ಕಂತೇಳಿ ಕೂರ್ತಾರೆ. ಅವಾಗ ಗೊತ್ತಾಗುತ್ತೆ ಓಲ್ ಫ್ಯಾಮಿಲಿ ಬಟರ್ಫ್ಲೈಗೆ ಹೋಸ್ಟ್ ಆಗಿದ್ದಾರೆ ಅಂತಂತೇಳಿ. ಪೀಸ್ ಮೇಕರ್ ಪದರುಗುಟ್ಟೋಗ್ಬಿಡ್ತಾನೆ. ಏನು ಮಾಡಬೇಕು ಅಂತಂತೇಳಿ ಗೊತ್ತಾಗಲ್ಲ. ಮಕ್ಕಳುಗಳಿಗೆಲ್ಲ ಶೂಟ್ ಮಾಡಬೇಕು ಅಂತಂತೇಳಿದ್ರೆ ಅವನ ಕೈಯೆಲ್ಲ ನಡ್ಗೋದಕ್ಕೆ ಶುರುವಾಗುತ್ತೆ. ಆದರೆ ಅವನ ಅಪ್ಪಟ ಅಭಿಮಾನಿ ಒಬ್ಬ ಇರ್ತಾನೆ, ಅಡ್ರಿಯನ್ ಚೇಸ್ ಅಂತಂತೇಳಿ. ಅವನು ವಿಜಿಲ್ಯಾಂಟಿ ಅನ್ನೋ ಹೆಸರಲ್ಲಿ ನಾನು ಕೂಡ ಸೂಪರ್ ಹೀರೋ ಅಂತ ತಿಳ್ಕೊಂಬಿಟ್ಟು ತಿರುಗಾಡ್ತಾ ಇರ್ತಾನೆ. ಅವನು ಭಾಳ ಕ್ರೇಜಿ. ಅವನು ಹಾಡು ಹೇಳ್ಕೊಂಬಿಟ್ಟೆ ದಡ ಬಡ ಅಂತಂತೇಳಿ ಆ ಫ್ಯಾಮಿಲಿನಲ್ಲಿ 3 ಜನ ಹೊಡೆದಾಕ್ಬಿಡ್ತಾರೆ. ಕೊನೆಗೆ ಸೆನಿಟರ್ ಮಾತ್ರ ಉಳ್ಕೊಳ್ತಾನೆ. ಅವನು ತಪ್ಪಿಸ್ಕೊಳ್ತಾನೆ. ಅವನಿಗೆ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದಂಥ ಜುಡೋ ಮಾಸ್ಟರ್ ಬಂದು ಈ ವಿಜಿಲ್ಯಾಂಟಿ ಮತ್ತು ಪೀಸ್ ಮೇಕರ್ ಇಬ್ಬರಿಗೂ ನಾಯಿ ಹೊಡೆದು ಪ್ರಜ್ಞೆ ತಪ್ಪಿಸ್ಬಿಡ್ತಾನೆ. ಎಳ್ಕೊಂಡೋಗಿ ಅವ್ರ ಮನೆ ಬೇಸ್ಮೆಂಟಲ್ಲಿ ಕೂಡಾಕಿರ್ತಾರೆ. ಅವಾಗ ಆಫೀಸರ್ ಮೋನ್ ಬಂದ್ಬಿಟ್ಟು ಎದ್ದೋ ಬಿದ್ನೋ ಅಂತಂತೇಳಿ ಲಿಯೋಟಾ, ಹಾರ್ಕೋರ್ಟ್ ಇವ್ರನ್ನೆಲ್ಲ ಕರ್ಕೊಂಡು ಅವ್ರನ್ನ ಕಾಪಾಡಬೇಕು ಅಂತಂತ ಹೋಗ್ತಾರೆ. ಈ ಗ್ಯಾಪಲ್ಲಿ ಸೆನಿಟರು ಅಡ್ರಿಯನ್ ಚೇಸ್ಗೆ ಕೊಡಬಾರ್ದು ಚಿತ್ರಹಿಂಸೆ ಎಲ್ಲ ಕೊಡ್ತಾನೆ. ಇವ್ರನ್ನ ಕಳಿಸ್ದವ್ರು ಯಾರು ಹೇಳಿ ಅಂತಂತೇಳಿ. ಆದರೆ ಅವನಿಗೇನು ಗೊತ್ತಿರುತ್ತೆ ಪಾಪ, ಏನೋ ಪೀಸ್ ಮೇಕರ್ಗೆ ಹೆಲ್ಪ್ ಮಾಡಬೇಕು ಅಂತಂತೇಳಿ ಬಂದು ತಗಲಾಕೊಂಡಿದ್ದಾನೆ. ಇನ್ನು ಪೀಸ್ ಮೇಕರ್ ಮಾತ್ರ ಯಾವುದೇ ರೀತಿ ಬಾಯ್ ಬಿಡಲ್ಲ. ಮೇಲ್ದಾಗಿ ಅವನನ್ನು ಡೈವರ್ಟ್ ಮಾಡಿ ಕೈಲಿರೋ ಹಗ್ಗ ಬಿಚ್ಕೊಂಡು ವಾಪಸ್ ಅವನಿಗೆ ಬಗ್ನಿಗೂಟ ಇಟ್ಬಿಡ್ತಾನೆ. ಒಂದೇ ಶಾಟು ತಲೆ ಛಿದ್ರ ಆಗೋಗ್ಬಿಡುತ್ತೆ. ಆದರೆ ಅವಾಗಲೇ ಒಂದು ಸತ್ಯ ಪೀಸ್ ಮೇಕರ್ಗೂ ಗೊತ್ತಾಗೋದು. ಪ್ರಾಜೆಕ್ಟ್ ಬಟರ್ಫ್ಲೈ ಅಂತಂತೇಳಿದ್ರೆ ಅದೊಂದು ರಿಯಲ್ ಬಟರ್ಫ್ಲೈ ಅವ್ರ ತಲೆ ಒಳಗಡೆ ಹೋಗಿ ಕುತ್ಕೊಂಡಿರುತ್ತೆ. ಅದು ಆ ಮನುಷ್ಯರನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೇಮ್ ಹ್ಯಾಸ್ ಎ ವೆನುಮ್ ರೀತಿ. ಅಂದರೆ ವೆನುಮ್ ಯಾವ ರೀತಿ ಎಡ್ಡಿನ ಹೋಸ್ಟ್ ಆಗಿ ತಗೊಂಡಿರುತ್ತೆ, ಹಂಗೆ ಈ ಬಟರ್ಫ್ಲೈಗಳು ಮನುಷ್ಯರನ್ನ ಹೋಸ್ಟ್ ಆಗಿ ತಗೊಂಡು ಬದುಕ್ತಾ ಇದ್ದಾವೆ. ಆ್ಯಂಡ್ ಆ ಸೆನಿಟರ್ ಬಾಡಿಯಿಂದ ಆಚೆ ಬಂದಂಥ ಬಟರ್ಫ್ಲೈನ ಒಂದು ಗ್ಲಾಸ್ ಜಾರ್ಗೆ ಹಾಕಿ ಪೀಸ್ ಮೇಕರು ಬಚ್ಚಿಟ್ಕೊಳ್ತಾನೆ. ಇದರಿಂದ ಇವ್ರಿಗೆ ಒಂದಂತೂ ಕನ್ಫರ್ಮ್ ಆಯಿತು, ಇಲ್ಲಿ ಬರೀ ಒಂದೇ ಒಂದು ಬಟರ್ಫ್ಲೈ ಅಲ್ಲ ಇರೋದು, ಮಲ್ಟಿಪಲ್ ಬಟರ್ಫ್ಲೈಗಳಿದಾವೆ. ಇನ್ನೂ ಬೇರೆಯವ್ರು ಯಾರ್ಯಾರಿದಾರೋ ಏನೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಸ್ಟಡಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವಾಗ ಈ ಬಟರ್ಫ್ಲೈಗಳು ಸರ್ವೈವಲ್ ಆಗೋದಕ್ಕೋಸ್ಕರ ಒಂದು ಜೇನುತುಪ್ಪು ಟೈಪ್ ಜೆಲ್ಲಿ ಥರ ಇರುವಂಥ ಒಂದು ಫುಡ್ಡನ್ನು ಕನ್ಸ್ಯೂಮ್ ಮಾಡ್ತಾ ಇರ್ತವೆ. ಅದು ಒಂದು ಫ್ಯಾಕ್ಟ್ರಿನಲ್ಲಿ ಎಲ್ಲೋ ಸೀಕ್ರೆಟಾಗಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರುತ್ತೆ. ಅದನ್ನೇ ಲಾಸ್ಟ್ ಡೇ ಆ ಸೆನಿಟರ್ ಫ್ಯಾಮಿಲಿಯವ್ರು ಕೂಡ ಕುಡಿದಿರ್ತಾರೆ. ಅದನ್ನು ಕಣ್ಣಾರೆ ನೋಡಿರ್ತಾರಲ್ವಾ, ಆ ಫ್ಯಾಕ್ಟ್ರಿನ ಕಂಡಿಡಿದ್ಬಿಟ್ಟು ಅಲ್ಲಿರೋ ಬಟರ್ಫ್ಲೈ ಮೆಂಬರ್ಸ್ಗಳನ್ನೆಲ್ಲ ಕೊಂದಾಕಬೇಕು ಅಂತ ಹೇಳ್ಬಿಟ್ಟು ನೋಡ್ತಾರೆ. ಅದಕ್ಕೋಸ್ಕರ ಪೀಸ್ ಮೇಕರ್ನ ಹೆಲ್ಮೆಟನ್ನು ಬಳಸ್ಕೊಳ್ತಾರೆ. ಅದು ಸ್ಕ್ಯಾನ್ ಮಾಡಿಬಿಟ್ಟು ಮುಂದೆ ಇರೋರಲ್ಲಿ ಯಾರ್ಯಾರು ಬಟರ್ಫ್ಲೈ ಪೀಪಲ್ಗಳು ಅಂತಂತೇಳ್ಬಿಟ್ಟು ಕಂಡಿಡಿತ್ತೆ. ಅದೇ ರೀತಿ ಆ ಫ್ಯಾಕ್ಟ್ರಿ ಹತ್ರ ಹೋಗ್ಬಿಟ್ಟು ನೋಡಿದ್ರೆ ಅಲ್ಲಿ ಕೆಲಸ ಮಾಡ್ತಿರೋರು ಎಲ್ಲರೂ ಕೂಡ ಬಟರ್ಫ್ಲೈಗಳೇ. ಅದಕ್ಕೆ ಸಾಯ್ರಿ ನನ್ನ ಮಕ್ಕಳ ಅಂತಂತೇಳಿ ಮಿಸೈಲನ್ನೇ ಮ್ಯಾನ್ಯುಯಲ್ಲಾಗಿ ಎಸ್ಬಿಟ್ಟು ಅಷ್ಟನ್ನು ಡಮ್ಮನ್ಸ್ಬಿಡ್ತಾನೆ. ಇನ್ಕ್ಲೂಡಿಂಗ್ ಆ ಫ್ಯಾಕ್ಟ್ರಿನಲ್ಲಿ ಒಂದು ಗೋರಿಲಾನ್ ಕೂಡ ಬಟರ್ಫ್ಲೈ ಹೋಸ್ಟಾಗಿ ತಗೊಂಡಿರುತ್ತೆ. ಅದನ್ನೂ ಬಿಡಲ್ಲ. ತೊಲಗ್ತು ದರಿದ್ರ ಎಲ್ಲ ಫಿನಿಶ್ ಆದ್ರು ಅಂತಂತೇಳಿ ಖುಷಿಯಿಂದ ಎಲ್ಲರೂ ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಕಂಪ್ಲೀಟಾಗಿ ಆ ಟೀಮಲ್ಲಿರೋರಿಗೆಲ್ಲ ಒಂದೊಳ್ಳೆ ಸ್ಟ್ರಾಂಗ್ ಫ್ರೆಂಡ್ಶಿಪ್ಪು ಬಿಲ್ಡ್ ಆಗೋಗ್ಬಿಟ್ಟಿರುತ್ತೆ. ಇದೇ ಖುಷಿನಲ್ಲಿ ಅಡಬಯೋ ಪೀಸ್ ಮೇಕರ್ ಹೆಲ್ಮೆಟ್ ಹಾಕ್ಕೊಂಬಿಟ್ಟು ಅವ್ರ ಆಫೀಸ್ ತುಂಬ ತಿರುಗಾಡ್ತಿರುವಾಗ ಅವಳಿಗೊಂದು ವಿಷಯ ಗೊತ್ತಾಗುತ್ತೆ. ಖುದ್ದು ಆ ಟೀಮ್ ಲೀಡರ್ ಆಗಿರುವಂಥ ಕ್ಲೇಮ್ಸನ್ ಮೋನ್ ಕೂಡ ಬಟರ್ಫ್ಲೈ ಹೋಸ್ಟ್ ಆಗಿರುವಂಥ ಪರ್ಸನ್ನೇ ಅಂತಂತೇಳಿ. ಆದರೆ ಈ ವಿಚಾರ ಆಲ್ರೆಡಿ ಎಕನಾಮಸ್ ಆ್ಯಂಡ್ ಆರ್ಕೋರ್ಟ್ ಇಬ್ರಿಗೂ ಗೊತ್ತಿರುತ್ತೆ. ಆದರೂ ಯಾಕೆ ಸುಮ್ಮನಿರ್ತಾರೆ ಅಂತಂತೇಳಿದ್ರೆ ಮೊರ್ನನ್ನ ಹೋಸ್ಟ್ ಆಗಿ ತಗೊಂಡ್ರು ಅಂತ
ಬಟರ್ಫ್ಲೈ ತುಂಬ ಒಳ್ಳೇದು, ಒಂಥರ ನಮ್ಮ ವೆನಮ್ ಇದ್ದಂಗೆ. ಬೇರೆ ಬಟರ್ಫ್ಲೈಗಳೆಲ್ಲ ಅರ್ತ್ ಇನ್ವೇಷನ್ ಮಾಡಿಬಿಟ್ಟು ಇದನ್ನು ಡೆಸ್ಟ್ರಾಯ್ ಮಾಡಬೇಕು ಅಂತಂತೇಳಿ ನೋಡ್ತಾ ಇದ್ದಾರೆ, ಆದರೆ ನನಗದು ಇಷ್ಟ ಇಲ್ಲ. ನಾನು ಅದರಿಂದ ಕಾಪಾಡಬೇಕು ಅಂತಂತೇಳ್ಬಿಟ್ಟು ಟ್ರೈ ಮಾಡ್ತಿದ್ದೀನಿ ಅಂತಂತೇಳಿ. ಹಂಗಾಗಿ ಆರ್ಕೋಟ್ ಮತ್ತು ಎಕನಾಮಿಕ್ಸ್ಗೆ ಈ ವಿಷಯ ಗೊತ್ತಿದ್ರೂ ಕೂಡ ಯಾರ ಥರನೂ ಕೂಡ ಬಾಯಿ ಬಿಟ್ಟಿರೋದಿಲ್ಲ, ಇನ್ಕ್ಲೂಡಿಂಗ್ ಅಮ್ಯಾಂಡಾ ವಾಲರ್ಗೂ ಕೂಡ ಈ ವಿಚಾರ ಗೊತ್ತಿರೋದಿಲ್ಲ. ಸೊ ಹಂಗಾಗಿ ಈ ವಿಷಯನ ಸೀಕ್ರೆಟ್ ಆಗಿ ಇಟ್ಟಿರ್ತಾರೆ. ಈಗ ಅಡಬಯೋಗೆ ಗೊತ್ತಾಗಿದೆ. ಇಷ್ಟೆಲ್ಲ ಆದಮೇಲೆ ಪೊಲೀಸ್ ಅವ್ರಿಗೆ ಒಂದು ವಿಚಾರ ಗೊತ್ತಾಗುತ್ತೆ. ಅವತ್ತಿನ ದಿನ ಆ ಸೋನಿಕ್ ಬ್ಲಾಸ್ಟ್ ಆಯ್ತಲ್ಲ, ಅದನ್ನ ಮಾಡಿದ್ದು ಬೇರೆ ಯಾರೂ ಅಲ್ಲ, ಪೀಸ್ ಮೇಕರೇ ಅಂತಂತೇಳಿ. ಹಂಗಾಗಿ ಅವನ ಮನೆ ಮೇಲೆ ಪೊಲೀಸ್ಗಳು ದಾಳಿ ಮಾಡ್ತಾರೆ. ಹಂಗಾಗಿ ಪೀಸ್ ಮೇಕರ್ ಮತ್ತು ವಿಜಿಲೆಂಟ್ ಇಬ್ಬರು ಕೂಡ ತಪ್ಪಿಸ್ಕೊಂಡು ಓಡಾಕ್ತಿರುವಾಗ ಅವ್ರ ಹತ್ರ ಇರೋಂಥ ಗ್ಲಾಸಿನ ಬಾಟ್ಲಿ ಬಿದ್ದುಬಿಟ್ಟು ಅದ್ರೊಳಗಡೆ ಇರೋಂಥ ಬಟರ್ಫ್ಲೈ ಆಚೆ ಬಂದ್ಬಿಡುತ್ತೆ. ಅದು ಆ ಡಿಟೆಕ್ಟಿವ್ ಆಫೀಸರ್ ಹೆಡ್ ಆಗಿರುವಂಥ ಸೋಫಿಯಾ ಸಾಂಗನ್ನು ಹೋಸ್ಟ್ ಆಗಿ ತಗೊಂಡ್ಬಿಡುತ್ತೆ. ಇನ್ನು ಬಿಡುತ್ತಾ ಅದು ಹಳೆ ರಿವೆಂಜಿನೆಲ್ಲ ತೀರಿಸ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಓಕೆ, ಇದೆಲ್ಲ ಒಂದು ಕಡೆ ಆದರೆ ಪೀಸ್ ಮೇಕರ್ ಮತ್ತು ವಿಜಿಲೆಂಟಿ ಮೇಲೆ ಅವರಪ್ಪ ವೈಟ್ ಡ್ರ್ಯಾಗನ್ ಕೂಡ ದಾಳಿ ಮಾಡ್ತಾನೆ. ನೀನು ಮಗನೇ ಅಲ್ಲ, ಬೋಳಿ ಮಗ, ನೀನು ಮಾಡಿರೋ ಕೊಲೆನ ನನ್ನ ತಲೆ ಮೇಲೆ ಕಟ್ಟಿ ಆರಾಮಾಗಿ ಅಡ್ಡಾಡ್ತಿದೀಯಾ ಅಂತ. ಆದರೆ ಪಾಪ ಪೀಸ್ ಮೇಕರ್ಗೆ ಈ ವಿಷಯ ಯಾವುದು ಗೊತ್ತೇ ಇರೋದಿಲ್ಲ, ಎಕನಾಮಸ್ದು ಈ ಕಿತಾಪತಿ ಅಂತಂತೇಳಿ. ಅದೆಲ್ಲ ಗೊತ್ತಾದ್ಮೇಲೆ ಅವರಪ್ಪನ್ನ ಹೋಗಿ ಅವನೇ ಜೈಲಲ್ಲಿ ಸಾರಿ ಕೇಳಿ ಎಕನಾಮಸ್ಗೂ ಬಾಯಿಗೆ ಬಂದಂಗೆ ಬೈದಿರ್ತಾನೆ. ಆದರೂ ಕೂಡ ಇದು ಯಾವುದನ್ನು ಗಮನದಲ್ಲಿ ಇಟ್ಕೊಳ್ದೇನೆ ಮಗ ಅಂತನೂ ನೋಡ್ದಂಗೆ ಅಟ್ಯಾಕ್ ಮಾಡೋದಕ್ಕೆ ಬಂದಿದ್ದಾನಲ್ಲ, ಇವನಿನ್ ಎಂಥ ಅಡ್ನಾಡಿ ಇರಬೇಕು. ಅದಕ್ಕೆ ನೋಡೋ ತನಕ ನೋಡಿ ನಮ್ಮ ಶಾಂತಿ ತೂತ ಅವನ ತಲೆಗೂ ಬುಲೆಟಲ್ಲಿ ತೂತ ಮಾಡಿ ಕೊಂದಾಕ್ಬಿಡ್ತಾನೆ. ಅಷ್ಟೊತ್ತಿಗಾಗಲೇ ಸೋಫಿಯಾ ಸಾಂಗ್ ಬಾಡಿ ಒಳಗಡೆ ಹೋಗಿ ಸೇರ್ಕೊಂಡಿರುವಂಥ ಬಟರ್ಫ್ಲೈ, ಅಂದರೆ ಅದ್ರ ಹೆಸರು ಗಾಫ್ ಅಂತಂತೇಳಿ, ಅದೇ ಎಲ್ಲ ಬಟರ್ಫ್ಲೈಗಳಿಗೂ ಲೀಡ್ರು. ಅದು ಇರೋ ಬರೋ ಕಾಂದಾನೆಲ್ಲ ಕರೆದ್ಬಿಟ್ಟು ಎಲ್ಲ ಬಟರ್ಫ್ಲೈಗಳಿಗೂ ಪೊಲೀಸ್ ಸ್ಟೇಷನ್ನಲ್ಲಿರೋ ಪೊಲೀಸ್ ಆಫೀಸರ್ಸ್ಗಳನ್ನೇ ಹೋಸ್ಟ್ ಆಗಿ ಕೊಟ್ಬಿಡ್ತಾಳೆ. ಅಷ್ಟೊತ್ತಿಗಾಗಲೇ ಮೊರ್ನ್ ಆ ಫ್ಯಾಕ್ಟ್ರಿಗೆ ಆ ಲಿಕ್ವಿಡ್ ಫುಡ್ಡು ಎಲ್ಲಿಂದ ಸಪ್ಲೈ ಆಗ್ತಿತ್ತು ಏನು ಅದೆಲ್ಲದನ್ನು ಕೂಡ ಕಂಡುಹಿಡಿದಿರ್ತಾನೆ. ಅಂದರೆ ಇವ್ರು ತಿನ್ನುವಂಥ ಆ ಲಿಕ್ವಿಡ್ ಫುಡ್ಡು ಒಂದು ಆರ್ಗ್ಯಾನಿಕ್ ಮ್ಯಾಟ್ರೇ ಆಗಿರಬೇಕು, ಅಂದರೆ ಅದು ಕೂಡ ಇನ್ನೊಂದು ಆರ್ಗ್ಯಾನಿಕ್ ಮ್ಯಾಟ್ರಿಂದನೇ ಬಂದಿರಬೇಕು. ಅದು ಬೇರೆ ಯಾವುದೂ ಅಲ್ಲ, ಒಂದು ದೊಡ್ಡ ಏಲಿಯಂಟ್ ಬಗ್ ಅಂತಂದರೆ ಅದೊಂದು ರೀತಿ ಹುಳ. ಅದನ್ನು ಮಿಲ್ಕ್ ರೀತಿ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಈ ಫ್ಯಾಕ್ಟ್ರಿನಲ್ಲಿ ಪ್ರೋಸೆಸ್ ಮಾಡಿ ಎಲ್ಲ ಕಡೆ ಸಪ್ಲೈ ಮಾಡ್ತಾ ಇರ್ತಾರೆ. ಆ ವಿಚಾರ ಈ ಸೋಫಿಯಾ ಸಾಂಗ್ಗೆ ಗೊತ್ತಾಗೋಗ್ಬಿಟ್ಟು ಅವನ ಮೇಲೇ ಅಟ್ಯಾಕ್ ಮಾಡ್ತಾರೆ, ಅವನನ್ನು ಕೊಂದಾಕ್ತಾರೆ. ಅವನಿಂದ ಆಚೆ ಬರುತ್ತಲ್ಲ ಬಟರ್ಫ್ಲೈ, ಅದನ್ನು ಕೂಡ ಕೊಂದಾಕ್ತಾರೆ. ಆಮೇಲೆ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಆ ಹುಳಕ್ಕೆ ಸೆಕ್ಯೂರಿಟಿ ಕೊಡಬೇಕು ಅಂತಂತೇಳ್ಬಿಟ್ಟು ಅದನ್ನಿಟ್ಟಿರುವಂಥ ಫಾರ್ಮ್ ಕಡೆ ಹೋಗ್ಬಿಡ್ತಾರೆ. ಈ ವಿಚಾರ ಆರ್ಕೋರ್ಟ್ ಮತ್ತು ಅಡಬಯೋಗೆ ಗೊತ್ತಾಗೋಗ್ಬಿಡುತ್ತೆ. ಅವ್ರಿಗೂ ಮರ್ನ್ ಸತ್ತೋಗಿರೋದಕ್ಕೆ ತುಂಬಾ ಬೇಜಾರಾಗೋಗ್ಬಿಡುತ್ತೆ. ಈ ವಿಚಾರನ ಪೀಸ್ ಮೇಕರ್, ವಿಜಿಲೆಂಟಿ ಎಲ್ರಿಗೂ ಕೂಡ ತಿಳಿಸ್ತಾರೆ. ಈ ಸರಿ ಇವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಕಂಡ್ಲೆ, ಇವ್ರನ್ನ ಫಿನಿಶ್ ಮಾಡಬೇಕು ಕಂಪ್ಲೀಟಾಗಿ ಅಂತಂತೇಳಿ ಪೀಸ್ ಮೇಕರ್ ಹತ್ತಿರೋ ಅಂತ ಎಲ್ಲ ಹೆಲ್ಮೆಟ್ಗಳನ್ನು ತಗೊಂಡೋಗ್ತಾರೆ. ಅದರಲ್ಲಿ ಸೋನಿಕ್ ಬೂಮ್ ಮಾಡುವಂಥ ಹೆಲ್ಮೆಟ್ ಏನಿರುತ್ತೆ ಅದನ್ನು ಆ ಫಾರ್ಮ್ ಒಳಗಡೆ ತಗೊಂಡೋಗಿ ಸೋನಿಕ್ ಬೂಮ್ ಅಂತಂತ ಹೇಳಿದ್ರೆ ಅದು ಆ್ಯಕ್ಟಿವ್ ಆಗೋಗ್ಬಿಡುತ್ತೆ. ಅಲ್ಲಾಗಿದ್ದ ಬ್ಲಾಸ್ಟಿಂದ ಆ ಕಂಪ್ಲೀಟಾಗಿ ಆ ಹುಳನ್ನು ಸಮೇತ ನಾಶ ಮಾಡಿಬಿಡ್ಬೇಕು ಅಂತಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾರೆ. ಅದರಲ್ಲೂ ಆ ಅಂಡರ್ಗ್ರೌಂಡ್ನಲ್ಲಿ ಕೆಳಗಡೆ ಇರುತ್ತೆ ಆ ಹುಳು, ಅಲ್ಲಿವರೆಗೂ ಆ ಹೆಲ್ಮೆಟನ್ನು ತಗೊಂಡೋಗೋರು ಯಾರು ತುಂಬಾ ಕಷ್ಟ ಇರುತ್ತೆ. ಎಕನಾಮಸ್ ಕೈಗೆ ಅದನ್ನು ತಗೊಂಡೋಗಿ ಇಡೋವಂಥ ಜವಾಬ್ದಾರಿ ಒಪ್ಪಿಸ್ತಾರೆ. ಆದರೆ ಅವನು ಆ ಹುಳನ ನೋಡ್ಬಿಟ್ಟು ಮೀಟರ್ ಆಫ್ ಆಗಿ ಆಚೆ ಬರ್ತಾ ಇರ್ತಾನೆ. ಬಟ್ ಕೊನೆಗೆ ಅವ್ರ ಹತ್ರ ತಗಲಾಕ್ಕೊಳ್ತಾನೆ. ಅಷ್ಟೊತ್ತಿಗಾಗಲೇ ಹೆಲ್ಮೆಟನ್ನು ಆ ಫಾರ್ಮ್ ಹೊರಗಡೆನೇ ತಂದಿರ್ತಾರೆ. ಅದರಿಂದ ಕ್ರಿಯೇಟ್ ಆಗೋಂಥ ಸೋನಿಕ್ ಬೂಮ್ನಿಂದ ಕೆಲವೊಂದಿಷ್ಟು ಜನ ಬಟರ್ಫ್ಲೈ ಹೋಸ್ಟ್ಗಳನ್ನು ಕೊಲ್ಲೋದಿಕ್ಕೆ ಕಾಯ್ತಾ ಹೊರ್ತು ಡೈರೆಕ್ಟಾಗಿ ಆ ಬಗ್ಗನ್ನೇ ಕೊಲ್ಲೋದಿಕ್ಕಾಗಲಿಲ್ಲ. ಆವಾಗ ಆ ಕಡೆ ಕಿಳಿತಾರೆ ನೋಡಿ ಎಲ್ರೂ. ಆರ್ಕೋರ್ ಗಂಡು ತಗೊಂಡು ಎಲ್ರಿಗೂ ದಡಬಡ ಅಂತಂತೇಳಿ ಹೊಡಿತಾ ಇದ್ರೆ ವಿಜಿಲೆಂಟಿಗೆ ಕತ್ತಿ ತಗೊಂಡು ಸೌತೆಕಾಯಿ ಥರ ಎಲ್ರೂ ಕಟ್ ಮಾಡ್ತಾ ಇರ್ತಾನೆ. ಇನ್ನು ಪೀಸ್ ಮೇಕರ್ ಅವನು ಶೀಲ್ಡ್ ಹಿಡ್ಕೊಂಡು ಕ್ಯಾಪ್ಟನ್ ಅಮೆರಿಕಾ ರೇಂಜ್ಗೆ ಸೀದಾ ಅಂಡರ್ಗ್ರೌಂಡ್ ಒಳಗಡೆ ನುಗ್ಗಿ ಕೆಳಗಡೆ ಬಿದ್ದುಬಿಡ್ತಾನೆ. ಆದರೆ ಅವನನ್ನು ಸೋಫಿಯಾ ಸಾಂಗ್ಗೆ ಕಾಪಾಡ್ಬಿಟ್ಟು ಅವನಿಗೆ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಅಂದರೆ ಆ ಬಟರ್ಫ್ಲೈಗಳ ಲೀಡರ್ ಇರುತ್ತಲ್ಲ ಗಾಫ್, ಅದು ನಮ್ಮ ಪ್ಲಾನೆಟ್ ಏನೋ ಕಾರ್ಪೊರೇಟ್ ಗ್ರೀಡಿಂದ ನ್ಯಾಚುರಲ್ ರಿಸೋರ್ಸ್ಗಳನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ಳದೆ ಹಾಳಾಗೋಯ್ತು. ನಿಮ್ಮ ಭೂಮಿನೂ ಅದೇ ರೀತಿ ಹಾಳಾಗೋದಕ್ಕೆ ಇಷ್ಟ ಇಲ್ಲ. ನಾವು ಬರೀ ನಿಮ್ಮನ್ನು ಹೋಸ್ಟ್ ಆಗಿ ತಗೊಳ್ತಿದ್ದೀವೋ ಹೊರತು ಈ ಪ್ರಪಂಚನೇನು ಹಾಳು ಮಾಡಲ್ಲ. ಇಲ್ಲಿರುವಂಥ ನ್ಯಾಚುರಲ್ ರಿಸೋರ್ಸ್ಗಳನ್ನು ಸರಿಯಾಗಿ ಯುಟಿಲೈಸ್ ಮಾಡಿಕೊಂಡು ಮನುಷ್ಯರು ಗ್ರೀಡ್ ಕಡೆ ಹೋಗದೆ ಅವ್ರಿಗೆ ಬೇಕಾಗಿರೋ ನೀಡ್ನಲ್ಲೇನೆ ಅವ್ರನ್ನ ತಡೆದು ನಿಲ್ಲಿಸಿ ನಾವು ಈ ಪ್ರಪಂಚನ ಕಾಪಾಡ್ತೀವಿ ಅಂತಂತೆಲ್ಲ ಹೇಳ್ತಾಳೆ. ಇಲ್ಲಿ ಪೀಸ್ ಮೇಕರ್ ಆಲ್ಮೋಸ್ಟ್ ಕನ್ವಿನ್ಸ್ ಆಗಿರ್ತಾನೆ. ಬಟ್ ಆದರೆ ಅವನೀಗ ಮಿಷನ್ನಲ್ಲಿ ಇರೋದ್ರಿಂದ ಅವಳ ಮಾತಿಗೆ ಹೆಚ್ಚಿಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಅವನ ಹೆಲ್ಮೆಟ್ನಲ್ಲಿರೋ ಹ್ಯೂಮನ್ ಟಾರ್ಪಿಡೋನ ಆನ್ ಮಾಡಿ ಆ ಹುಳನೂ ಕೊಂದಾಕ್ತಾನೆ, ಅವಳಿಗೆ ಶೂಟ್ ಮಾಡಿ ಅವಳನ್ನು ಕೊಂದಾಕ್ತಾನೆ. ಆದರೆ ಅವಳ ಬಾಡಿಯಿಂದ ಆಚೆ ಬಂದಿದ್ದ ಬಟರ್ಫ್ಲೈನ ಹಂಗೆ ಬಿಟ್ಬಿಡ್ತಾನೆ. ಈ ಬಡದಾಟದಲ್ಲಿ ಫೈನಲ್ ಆಗಿ ಎಕನಾಮಸ್ಸು ಕಾಲು ಮುರ್ಕೊಂಡಿರ್ತಾನೆ, ವಿಜಿಲೆಂಟಿನೂ ಇಂಜೂರಿ ಆಗಿರ್ತಾನೆ. ಆರ್ಕೋರ್ಟ್ಗೂ 2-3 ಬುಲೆಟ್ ಬಿದ್ದು ಜ್ಞಾನ ತಪ್ಪಿಬಿಟ್ಟಿರ್ತಾಳೆ. ಅವಳನ್ನು ಎತ್ಕೊಂಡು ಅಲ್ಲಿಂದ ಆಚೆ ಹೋಗ್ತಿರ್ಬೇಕಾದ್ರೆ ಅವಾಗ ಬರ್ತಾರೆ ನೋಡಪ್ಪ ಮಹಾನ್ ಭಾವರು ಜಸ್ಟಿಸ್ ಲೀಗ್ನವರು. ಜಸ್ಟಿಸ್ ಲೀಗ್ ಎಲ್ಲ ಅನ್ನಕ್ಕೆ ಹೋಗ್ಬಿಡಿ, ಅದೊಂದು ಕೆಟ್ಟ ಕನಸು, ಮರ್ತುಬಿಡಿ. ಜಸ್ಟಿಸ್ ಗ್ಯಾಂಗ್ನವರು ಅವರಿಗೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಅಲ್ಲಿಂದ ಎಲ್ಲರೂ ಹೊರಟ್ಬಿಡ್ತಾರೆ. ಎಲ್ಲರೂ ಕೂಡ ಟ್ರೀಟ್ಮೆಂಟನ್ನು ತಗೊಳ್ತಾರೆ. ಆದರೆ ಲಿಯೋಟ ಹೋಗ್ಬಿಟ್ಟು ಅವ್ರ ಅಮ್ಮನಿಗೇನೆ ಬತ್ತಿ ಇಟ್ಬಿಡ್ತಾಳೆ. ಇಷ್ಟೆಲ್ಲ ಆಗಿದ್ದು ಸಾಕು, ಜೈಲಲ್ಲಿರೋ ಪ್ರಿಸ್ನರ್ಗಳನ್ನೆಲ್ಲ ಟಾಸ್ಕ್ ಫೋರ್ಸ್ ಎಕ್ಸ್ ಅನ್ನೋ ಹೆಸರಲ್ಲಿ ಟೀಮ್ ಕಟ್ಟಿ ಅವ್ರಿಗೆ ಡೆಡ್ಲಿ ಮಿಷನ್ ಕೊಟ್ಟು
ಈ ಥರ ಅವ್ರಿಗೆ ಬೇಕಾಬಿಟ್ಟು ಕೆಲಸ ಮಾಡಿಸ್ತಾ ಇದ್ದಾರೆ ಅಂತಂತೇಳಿ ಹೋಗ್ಬಿಟ್ಟು ನ್ಯೂಸ್ ಮುಂದೆ ಹೇಳ್ಬಿಡ್ತಾಳೆ. ಅಷ್ಟೇ, ಕತೆ ಮುಗೀತು. ಅವಾಗ ಆರ್ಗಸ್ಸಿಂದ ಅವಳನ್ನ ಕಿತ್ತು ಎಸಿತಾರೆ. ನೀನು ಬರೀ ನಾನ್ ಹ್ಯೂಮನ್ ಪ್ರಿಸ್ನರ್ಗಳನ್ನು ಮಾತ್ರ ಹ್ಯಾಂಡಲ್ ಮಾಡಮ್ಮ ಅಂತಂತೇಳಿ ಬೇರೆ ಜೈಲಿನ ಜವಾಬ್ದಾರಿ ವಹಿಸ್ತಾರೆ. ಅವಾಗ ಅವಳು ಕಟ್ಟೋದೆ ಟಾಸ್ಕ್ ಫೋರ್ಸ್ ಎಮ್. ಅದ್ರ ಕತೆನೇ ಕ್ರಿಯೇಚರ್ ಕಮಾಂಡೋ. ಅದ್ರ ಕತೆ ಆಲ್ರೆಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬೇಕಾದರೆ ಆ ಪ್ಲೇಲಿಸ್ಟ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ನೋಡ್ಕೊಂಡು ಬರ್ಬೋದು. ಓಕೆ, ಇನ್ನು ಸೀಸನ್ 2 ಕತೆ. ಈ ಕತೆ ಎಲ್ಲಿ ನಿಂತೋಗಿತ್ತೋ ಅಲ್ಲಿಂದನೇ ಶುರುವಾಗುತ್ತೆ. ಈಗ ಆರ್ಗಸ್ಗೆ ಹೊಸ ಡೈರೆಕ್ಟರ್ನ ನೇಮಕ ಮಾಡಿದ್ದಾರೆ. ಅದು ಬೇರೆ ಯಾರೂ ಅಲ್ಲ, ರಿಕ್ ಫ್ಲ್ಯಾಗ್ ಸೀನಿಯರ್. ಅಂದರೆ ದಿ ಸೂಸೈಡ್ ಸ್ಕ್ವಾಡ್ ಸಿನಿಮಾದಲ್ಲಿ ಪೀಸ್ ಮೇಕರ್ ಕೈಲಿ ಸತ್ನಲ್ಲ, ಅದೇ ರಿಕ್ ಫ್ಲ್ಯಾಗ್ನ ಅಪ್ಪ. ಅವನು ಇದಕ್ಕೂ ಮುಂಚೆ ಟಾಸ್ಕ್ ಫೋರ್ಸ್ ಎಕ್ಸ್ನಲ್ಲಿ ಯಾರ್ಯಾರೆಲ್ಲ ಕೆಲಸ ಮಾಡಿದ್ರೋ ಎಲ್ಲರನ್ನೂ ಫೈರ್ ಮಾಡಿ ಹೊಸಬ್ರನ್ನ ರಿಕ್ರೂಟ್ ಮಾಡ್ಕೊಂಡಿರ್ತಾನೆ, ಜಾನ್ ಎಕನಾಮಸ್ ಒಬ್ಬನ್ನ ಬಿಟ್ಟು. ಯಾಕೆ ಅಂತ ಹೇಳಿದ್ರೆ ಅವನು ಈ ಹಿಂದೆ ಟಾಸ್ಕ್ ಫೋರ್ಸ್ ಎಮ್ಗೆ ಹೆಲ್ಪ್ ಮಾಡಿರ್ತಾನಲ್ಲ, ಅದಕ್ಕಿರಬೇಕು. ಅದು ಅಲ್ಲದೆ ಈಗ ವಿಜಿಲ್ಯಾಂಟಿ ಆಗಿರಲಿ, ಪೀಸ್ ಮೇಕರ್ ಆಗಿರಲಿ, ಆರ್ಕೋರ್ಟ್ ಇನ್ಕ್ಲೂಡಿಂಗ್ ಅಮಾಂಡಾ ವಾಲರ್ ಮಗಳು ಅಡಬಯೋ ಕೂಡ ಅವಳ ಜೊತೆ ವರ್ಕ್ ಮಾಡ್ತಾ ಇಲ್ಲ. ಎಲ್ಲ ಸಪ್ರೇಟಾಗಿ ಚಿಂದಿ ಚಿತ್ರಾನ್ನ ಆಗಿದ್ದಾರೆ, ಎಲ್ಲರೂ ಖಾಲಿ ಕೈಯಲ್ಲಿ ಕೂತಿದ್ದಾರೆ. ಈ ಟೈಮಲ್ಲಿ ರಿಕ್ ಫ್ಲ್ಯಾಗ್ ಸೀನಿಯರ್ಗೆ ಒಂದು ಡೌಟ್ ಕಾಡ್ತಾ ಇರುತ್ತೆ. ಅವನ ಮಗ ನಿಜವಾಗ್ಲೂ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದಾನ ಅಥವಾ ಬೇರೆ ಯಾರಾದರೂ ಅವನ ಪ್ರಾಣನ ತೆಗೆದಿದ್ದಾರ ಅಂತಂತೇಳಿ. ಅದಕ್ಕೋಸ್ಕರ ಆರ್ಗಸ್ನಲ್ಲಿರುವಂಥ ರಿಕ್ ಫ್ಲ್ಯಾಗ್ನ ಡೆತ್ಗೆ ಸಂಬಂಧಪಟ್ಟಿರೋಂಥ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಚೆಕ್ ಮಾಡಿದಾಗ ಅವನಿಗೆ ಗೊತ್ತಾಗುತ್ತೆ ಅವನನ್ನು ಕೊಂದಿರೋದು ಪೀಸ್ ಮೇಕರೇ ಅಂತಂತೇಳಿ. ಇನ್ನು ಮಗನ ಕಳ್ಕೊಂಡು ನೋವು, ಆ ಸೇಡು, ಸಿಟ್ಟು ಎಲ್ಲ ಇಟ್ಕೊಂಡು ಸುಮ್ಮನಿರಕ್ಕಾಗತ್ತಾ? ಹಂಗಾಗಿ ಪೀಸ್ ಮೇಕರ್ನ ಹೆಂಗಾದ್ರೂ ಮಾಡಿ ಮಟ್ಟ ಹಾಕಬೇಕು ಅಂತಂತೇಳ್ಬಿಟ್ಟು ಕಾಯ್ತಾ ಇರ್ತಾನೆ. ಅದು ಅಲ್ಲದೆ ಅವನ ಮನೆಯಲ್ಲಿ ಒಂದು ಡೈಮೆನ್ಷನಲ್ ಪೋರ್ಟಲ್ ಇದೆ. ಅದನ್ನು ಅವನೇನಾದರೂ ಓಪನ್ ಮಾಡಿದ್ರೆ ಸೇಮ್ ಸೂಪರ್ ಮ್ಯಾನ್ ಸಿನಿಮಾದಲ್ಲಿ ಯಾವ ಥರ ಮೆಟ್ರೋಪಾಲಿಸ್ ಸಿಟಿಗೆ ಪ್ರಾಬ್ಲಮ್ ಬಂದಿತ್ತೋ ಅದೇ ಥರದ ಪ್ರಾಬ್ಲಮ್ಮು ಮತ್ತೆ ಬರ್ಬೋದು. ಹಂಗಾಗಿ ಅವನ ಮೇಲೆ ಕಣ್ಣಿಟ್ಟಿರಿ ಅಂತಂತೇಳ್ಬಿಟ್ಟು ಬೇಕಂತಾನೆ ಜಾನ್ ಎಕನಾಮಸ್ನ ಅವನ ಮನೆ ಸುತ್ತ ವಾಚ್ ಮಾಡೋದಕ್ಕಂತೇಳಿ ಬಿಟ್ಟಿರ್ತಾನೆ. ಆ್ಯಂಡ್ ಈ ನಡುವೆ ಕ್ರಿಸ್ ಮತ್ತು ನಮ್ಮ ಹಾರ್ಕೋರ್ಟ್ ಇಬ್ಬರೂ ತುಂಬಾ ಕ್ಲೋಸ್ ಆಗಿ ಹೋಗ್ಬಿಟ್ಟಿರ್ತಾರೆ. ಹಿಂಗೆ ಒಂದು ನೈಟು ಕುಡ್ಕೊಂಡು ಕೂತಿರ್ಬೇಕಾದ್ರೆ ಒಂದು ಡೇಟಿಂಗ್ ಅಲ್ಲದ ಡೇಟಿಂಗನ್ನು ಮುಗಿಸೇ ಬಿಟ್ಟಿರ್ತಾರೆ. ಬೋಟ್ಗೆ ಹೋಗಿ ಡ್ಯಾನ್ಸ್ ಮಾಡಿ ಒಬ್ರಿಗೊಬ್ರು ಕಿಸ್ ಮಾಡಿಕೊಂಡು ಅದೆಲ್ಲ ನಡೆದೋಗ್ಬಿಟ್ಟಿರುತ್ತೆ. ಇಲ್ಲಿ ಕ್ರಿಸ್ ಅವಳು ನನ್ನನ್ನು ಲವ್ ಮಾಡ್ತಿದ್ದಾಳ ಇಲ್ವಾ ಅಂತಂತೇಳಿ ಒಂದು ಕನ್ಫ್ಯೂಷನ್ನಲ್ಲೇ ಇರ್ತಾನೆ. ಹಿಂಗೆ ಒಂದು ದಿನ ಚಳಿಗಾಲ ಬೆಚ್ಚಗೆ ಮಣ್ಕೊಂಡಿರುವಾಗ ಈಗಲೇ ಅವನನ್ನು ವಾಕಿಂಗ್ ಕರ್ಕೊಂಡು ಹೋಗೋದಕ್ಕೋಸ್ಕರ ಎಬ್ಬಿಸ್ತಾ ಇರುತ್ತೆ. ಬಟ್ ಹೊರಗಡೆ ಸ್ನೋ ಬೀಳ್ತಾ ಇರೋದ್ರಿಂದ ಅವನು ಹೊರಗಡೆ ಎಲ್ಲ ಹೋಗೋಕ್ಕಾಗಲ್ಲ, ಬಾ ನಿನ್ನನ್ನು ಇಲ್ಲೇ ಸುತ್ತಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಡೈಮೆನ್ಷನಲ್ ಪೋರ್ಟಲ್ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಆವಾಗ ಅದು ಹಾರ್ಕೊಂಡೋಗ್ಬಿಟ್ಟು ಪ್ಯಾರಲಲ್ ಯೂನಿವರ್ಸ್ನ ಡೋರ್ ಒಂದನ್ನು ಕೆರಿತಾ ಇರುತ್ತೆ. ಅದು ನೋಡೋದಕ್ಕೆ ಸೇಮ್ ನಮ್ಮ ಪೀಸ್ ಮೇಕರ್ನ ಡೋರ್ ರೀತಿನೇ ಇರುತ್ತೆ. ಓಪನ್ ಮಾಡಿಬಿಟ್ಟು ಹೋಗಿ ನೋಡಿದ್ರೆ ಅವನದೇ ರೂಮು. ಆದರೆ ಆ ಯೂನಿವರ್ಸ್ನಲ್ಲಿ ಅವರ ಅಪ್ಪ ಇನ್ನೂ ಬದುಕಿರ್ತಾನೆ. ಅದನ್ನು ನೋಡಿ ದೆವ್ವ ಅಂತ ಎದ್ರಕೊಂಡು ಆಚೆ ಓಡ್ ಬಂದ್ಬಿಡ್ತಾನೆ. ಅದಾಗಿ ಕೆಲವು ತಿಂಗಳುಗಳು ಕಳೆದಿರ್ತವೆ. ಜಸ್ಟಿಸ್ ಗ್ಯಾಂಗ್ನವರು ಇಂಟರ್ವ್ಯೂ ಕರೆದಿರ್ತಾರೆ ಅಂತಂತೇಳ್ಬಿಟ್ಟು ಹೋಗ್ತಾನೆ. ಅಂದರೆ ಸೂಪರ್ ಹೀರೋ ಕೆಲಸಕ್ಕೆ ಸೇರ್ಕೊಳ್ಳೋದಕ್ಕೆ. ಅವನನ್ನು ಅಡಬಯ ತೊಗೊಂಡೋಗಿ ಡ್ರಾಪ್ ಮಾಡ್ತಾಳೆ. ಅಲ್ಲಿ ಹೋಗಿ ನೋಡಿದ್ರೆ ಅವ್ರು ಮಾತಾಡ್ತಿರೋಂಥ ಮೈಕ್ನ ಸ್ವಿಚ್ಚು ಸರಿಯಾಗಿ ಕೆಲಸ ಮಾಡ್ತಿರೋದಿಲ್ಲ. ಹಂಗಾಗಿ ಪೀಸ್ ಮೇಕರ್ ಮುಂದೆನೇ ಅವನ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ಕೊಳ್ತಾ ಇರ್ತಾರೆ. ಇವನು ಪಾಪ ಪೇಷನ್ಸ್ನಲ್ಲಿ ಇರೋ ತನಕ ಇದ್ಬಿಟ್ಟು ಅವ್ರಿಗೆ ಬೈದ್ಬಿಟ್ಟು ವಾಪಸ್ ಬಂದ್ಬಿಡ್ತಾನೆ. ನನ್ನನ್ನು ಎಲ್ಲರೂ ಆಡ್ಕೊಳ್ಳೋರೇ ಆದರೂ ಬರೀ ರೇಸಿಸ್ಟ್ ಅಂತಾರೆ ಅಂತಂತೇಳಿ. ಬರೀ ಅವನೊಬ್ಬನ ಪರಿಸ್ಥಿತಿ ಮಾತ್ರ ಹಿಂಗಲ್ಲ, ಎಲ್ಲರದು ಹಂಗೆ ಇರುತ್ತೆ. ಅಡಬಯೋಗೆ ಕೆಲಸ ಇಲ್ದೇನೆ ಸ್ವಂತ ಪ್ರೈವೇಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿನ ಶುರು ಮಾಡಿರ್ತಾಳೆ. ಆದರೆ ಅದಕ್ಕಿನ್ನೂ ಒಬ್ಬರು ಕಸ್ಟಮರ್ ಕೂಡ ಉಟ್ಕೊಂಡಿಲ್ಲ. ಇನ್ನು ಆರ್ಕೋರ್ಟ್ ಆರ್ಗಸ್ಸಿಂದ ಕೆಲಸ ಕಳ್ಕೊಂಡ್ಮೇಲೆ CIA ಇಂದ ಹಿಡಿದು DIS DHS ಎಲ್ಲ ಕಡೆನೂ ಟ್ರೈ ಮಾಡಿಬಿಟ್ಟು ಎಲ್ಲೂ ಕೂಡ ಕೆಲಸ ಸಿಗದೇನೆ ಖಾಲಿ ಅಲಿತಾ ಇರ್ತಾಳೆ. ಈ ಫ್ರಸ್ಟ್ರೇಷನ್ಗೆ ಅವಳು ಚಿಕ್ಕ ಪುಟ್ಟದಕ್ಕೂ ಕೂಡ ಕೋಪ ಮಾಡ್ಕೊಳ್ಳೋದು ಜಾಸ್ತಿ ಆಗಿರುತ್ತೆ. ಅದರಲ್ಲೂ ನಮ್ಮ ಕ್ರಿಸ್ಸು ಪದೇ ಪದೇ ಬಂದ್ಬಿಟ್ಟು ಅವಳ ಹತ್ರ ಆ ಬೋಟಲ್ಲಿ ನಡೆದಿದ್ದ ಇನ್ಸಿಡೆಂಟ್ಗೆ ಏನೂ ಮೀನಿಂಗ್ ಇಲ್ವಾ, ನೀನನ್ನು ಇಷ್ಟಪಡ್ತಿಲ್ವಾ, ಹಂಗೆ ಅಂತಂತೇಳಿ ಪದೇ ಪದೇ ಕೇಳ್ತಾ ಇರ್ತಾನ. ಹಂಗಾಗಿ ಅವಳನ್ನು ಬೈದು ಕಳಿಸ್ತಾ ಇರ್ತಾಳೆ. ಅವನು ಕೂಡ ಅದಕ್ಕೆ ಕೋಪ ಮಾಡಿಕೊಂಡು ತಲೆ ಕೆಟ್ಬಿಟ್ಟು ಡ್ರಗ್ಸ್ ತಗೊಂಡು ಅವನ ಮನೆಯಲ್ಲಿ ಪಾರ್ಟಿ ಮಾಡ್ತಾ ಇರ್ತಾನೆ. ಅದೇ ಗುಂಗಲ್ಲಿ ಆಗಿದ್ದಾಗಲಿ ನೋಡೋಣ ಅಂತಂತೇಳಿ ಆ ಡೈಮೆನ್ಷನಲ್ ಪೋರ್ಟನ್ನು ಓಪನ್ ಮಾಡಿಕೊಂಡು ಮುಂಚೆ ನೋಡಿದಂಥ ಪ್ಯಾರಲಲ್ ಯೂನಿವರ್ಸ್ಗೆ ಹೋಗ್ಬಿಡ್ತಾನೆ. ಆ್ಯಂಡ್ ಈ ವಿಚಾರ ರಿಕ್ ಫ್ಲ್ಯಾಗ್ ಸೀನಿಯರ್ನ ಅಸಿಸ್ಟೆಂಟ್ ಆಗಿರುವಂಥ ಸಾಶಾ ಬೋರ್ಡಾಕ್ಸ್ಗೆ ಗೊತ್ತಾಗಿ ಅದೇನು ನೋಡು ಸರಿಯಾಗಿ ಅಂತಂತೇಳ್ಬಿಟ್ಟು ಎಕನಾಮಸ್ಗೆ ಹೇಳ್ತಾ ಇರ್ತಾಳೆ. ಬಟ್ ಅವನು ಏನೇ ಆಗಲಿ ಫ್ರೆಂಡ್ ಅಲ್ವಾ ಪೀಸ್ ಮೇಕರು, ಹಂಗಾಗಿ ಬಿಟ್ಕೊಡೋದಕ್ಕೆ ಆಗ್ತಾ ಇರೋದಿಲ್ಲ. ಏನಿಲ್ಲ ಅವ್ರ ಮನೆಯಲ್ಲಿ ಪಾರ್ಟಿ ಮಾಡ್ತಿದ್ದಾರೆ, ಅದಕ್ಕೆ ಆ ಡಿಸ್ಟರ್ಬೆನ್ಸು ಅಂತಂತೆಲ್ಲ ಸುಳ್ಳು ಹೇಳ್ತಾ ಇರ್ತಾನೆ. ಅದಕ್ಕೆ ಇವನನ್ನು ನಂಬಕ್ಕಾಗಲ್ಲ ಅಂತಂತೇಳ್ಬಿಟ್ಟು ಅವನ ಜೊತೆ ಇನ್ನೊಬ್ಬ ಏಜೆಂಟನ್ನು ಅಪಾಯಿಂಟ್ ಮಾಡಬೇಕು ಅಂತಂತೇಳ್ಬಿಟ್ಟು ನೋಡ್ತಾರೆ. ಅದು ಬೇರೆ ಯಾರೂ ಅಲ್ಲ, ಫ್ಲೂರಿ. ಈ ಕ್ಯಾರೆಕ್ಟರ್ ಸಖತ್ ಕಾಮಿಡಿ ಇದೆ, ಅದೇನು ಅಂತಂತೇಳ್ಬಿಟ್ಟು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಇನ್ನು ಅದೇ ಪ್ಯಾರಲಲ್ ಯೂನಿವರ್ಸ್ಗೆ ಓದೋನು ಬದುಕಿರುವಂಥ ಅವ್ರ ಅಣ್ಣನ ಮೀಟ್ ಆಗ್ತಾನೆ, ಮಾತಾಡಿಸ್ತಾನೆ. ಆ ಯೂನಿವರ್ಸ್ನಲ್ಲಿ ಅವರಪ್ಪ ತುಂಬ ಒಳ್ಳೆಯವನಾಗಿರ್ತಾನೆ. ಅದರಲ್ಲೂ ಆ 3 ಜನ ಸೇರ್ಕೊಂಡ್ಬಿಟ್ಟು ಟಾಪ್ ಟ್ರಿಯೋ ಅಂತಂತೇಳ್ಬಿಟ್ಟು ಒಂದು ಟೀಮನ್ನು ಕಟ್ಟಿರ್ತಾರೆ. ಅದರಲ್ಲಿ ಪೀಸ್ ಮೇಕರು, ಅವರಪ್ಪ ಬ್ಲೂ ಡ್ರ್ಯಾಗನ್ನು, ಅವರಣ್ಣ ಕ್ಯಾಪ್ಟನ್ ಟ್ರಂಪು, ಈ ಥರ ಸೂಪರ್ ಹೀರೋಗಳಾಗಿ ಮೆರಿತಾ ಇರ್ತಾರೆ. ಅವನಿಗೆ ಆ ಸಂತೋಷವಾಗಿರುವಂಥ ಕುಟುಂಬ ತುಂಬ ಇಷ್ಟ ಆಗುತ್ತೆ.
ಅದು ಅಲ್ಲದೆ ಆ ಯೂನಿವರ್ಸ್ನಲ್ಲಿ ಆರ್ಕೋರ್ಟೆ ಅವನನ್ನು ತುಂಬ ಇಷ್ಟಪಡ್ತಾ ಇರ್ತಾಳೆ. ಆದರೆ ಪೀಸ್ ಮೇಕರೇ ಅವಾಗವಾಗ ಅವಳನ್ನು ಸತಾಯಿಸಿ ಅವಳನ್ನ ಅವಾಯ್ಡ್ ಮಾಡ್ತಾ ಇರ್ತಾನೆ. ಆ್ಯಂಡ್ ಅದೇ ರೀತಿ ಅವನ ಬೆಡ್ರೂಮ್ನಲ್ಲಿರುವಂಥ ಆರ್ಕೋರ್ಟ್ ಮತ್ತು ಅವನ ಫೋಟೋನ ನೋಡ್ತಿರುವಾಗ ಆ ಯೂನಿವರ್ಸ್ನಲ್ಲಿರುವಂಥ ಪೀಸ್ ಮೇಕರ್ ಬಂದ್ಬಿಟ್ಟು ನೋಡ್ಬಿಡ್ತಾನೆ. ಅಷ್ಟೇ ಮುಗೀತು ಕತೆ. ಇವನ್ನ ಆ ಡೈಮೆನ್ಷನಲ್ ಪೋರ್ಟಲ್ ತುಂಬ ಬೆರಸಾಡ್ಕೊಂಡು ಹೊಡೆದ್ಬಿಡ್ತಾನೆ. ಕೊನೆಗೆ ತಪ್ಪಿಸ್ಕೊಳ್ಳೋದಕ್ಕೆ ಇವನು ನಾನಾ ಮಾರ್ಗ ನೋಡ್ತಾನೆ, ಆಗಲ್ಲ. ಕೊನೆಗೆ ಅವನಿಗೆ ಗೊತ್ತಿಲ್ದಂಗೆ ಅವನ ಜೆಟ್ ಪ್ಯಾಕನ್ನು ಆನ್ ಮಾಡಿ ಅದು ಅವನ್ನ ಎತ್ಕೊಂಡೋಗಿ ಸೀಲಿಂಗ್ನಲ್ಲಿರುವಂಥ ಮುಳ್ಳಿಗೆ ಚುಚ್ಚಿಬಿಡುತ್ತೆ. ಅವನ ಹೊಟ್ಟೆನಲ್ಲೂ ತೂತ ಆಗುತ್ತೆ. ನಮ್ಮ ಶಾಂತಿ ತೂತ ಕೊನೆಗೆ ಇನ್ನೊಂದು ಯೂನಿವರ್ಸ್ನಲ್ಲಿರೋ ತನ್ನಂತಾನೆ ಕೊಂದಾಕ್ಬಿಡ್ತಾನೆ. ಗಾಬರಿಯಿಂದ ಅಲ್ಲಿಂದ ಆಚೆ ಬಂದು ಸ್ನಾನ ಮಾಡಿ ದೇವ್ರಿಗೆ ಅಡ್ಬಿದ್ದು ಅಡ್ರಿಯನ್ ಚೇಸ್ಗೆ ಫೋನ್ ಮಾಡಿ ಹಿಂಗೆ ಆಯ್ತು ಕಣಪ್ಪ ಜಲ್ದಿ ಬಾಯಲ್ಲಿ ಎಲ್ಲ ಕ್ಲೀನ್ ಮಾಡೋಣ ಅಂತಂತೇಳ್ಬಿಟ್ಟು ಕರಿತಾನೆ. ಅವನ ಮನೆಗೆ ಬಂದು ನೋಡಿದ್ರೆ ಲಾಸ್ಟ್ ನೈಟು ಅವನಿಗೆ ಪಾರ್ಟಿ ಮಾಡಿರೋದು ಗೊತ್ತಾಗುತ್ತೆ. ಇವನಿಗೆ ಬಾಯಿಗೆ ಬಂದಂಗೆ ಬೈತಾ ಇರ್ತಾನೆ, ಏನಪ್ಪ ಇಂಥ ಕಷ್ಟಕಾಲಕ್ಕಾದ್ರೆ ನಾವು ಬೇಕು, ಪಾರ್ಟಿ ಮಾಡೋಕ್ಕಾದ್ರೆ ಬೇಡವಾ ಅಂತಂತೇಳಿ. ಆ ಟೈಮಲ್ಲಿ ಅಡ್ರಿಯನ್ ಚೇಸ್ ಮತ್ತು ಕ್ರಿಸ್ ಇಬ್ರು ಮತ್ತೆ ಆ ಡೈಮೆನ್ಷನಲ್ ಪೋರ್ಟಲ್ಗೆ ಹೋಗಿ ಸತ್ಬಿದ್ದಿರುವಂಥ ಪ್ಯಾರಲಲ್ ಯೂನಿವರ್ಸ್ ಪೀಸ್ ಮೇಕರನ್ನು ತುಂಡು ಮಾಡಿ ಕಟ್ ಮಾಡಿ ಸುಟ್ಟಾಕ್ಬಿಡ್ತಾರೆ. ಸುಟ್ಟಾಕೋಕ್ಕೂ ಮುಂಚೆ ಅವನ ಫೋನನ್ನು ಕ್ರಿಸ್ಸು ಎತ್ತಿಟ್ಕೊಳ್ತಾನೆ. ಆ್ಯಂಡ್ ಈ ಟೈಮಲ್ಲಿ ಆ ಡೈಮೆನ್ಷನಲ್ ಪೋರ್ಟಲ್ ಓಪನ್ ಆಗಿರುತ್ತಲ್ಲ, ಅದು ಎಕನಾಮಸ್ ಜೊತೆ ಇದ್ದಾಗ ಫ್ಲೂರಿಗೂ ಕೂಡ ಗೊತ್ತಾಗೋಗ್ಬಿಡುತ್ತೆ. ಅದನ್ನು ಸಾಶಾ ಬಾರ್ಡಾಕ್ಸ್ ಕೂಡ ಅಬ್ಸರ್ವ್ ಮಾಡ್ತಾಳೆ. ಹಂಗಾಗಿ ಪೀಸ್ ಮೇಕರ್ ಇಲ್ಲದೆ ಇರೋ ಟೈಮ್ ನೋಡ್ಕೊಂಬಿಟ್ಟು ಅವನ ಮನೆಗೆ ನುಗ್ಗಿ ಅಲ್ಲೇನಿದೆ ಚೆಕ್ ಮಾಡಿ ಅಂತಂತೇಳ್ಬಿಟ್ಟು ಒಂದಷ್ಟು ಗಾರ್ಡ್ಸ್ಗಳ ಸಮೇತ ಕಳಿಸ್ಕೊಡ್ತಾಳೆ. ಬಟ್ ಅದೇ ನೈಟು ಪೀಸ್ ಮೇಕರ್ ಒಬ್ಬೊಬ್ಬನೇ ಪಾರ್ಟಿ ಮಾಡ್ತಾ ಇದ್ದಾನೆ. ಈಗ ಎಲ್ಲರೂ ಸೇರ್ಕೊಂಬಿಟ್ಟು ಪಾರ್ಟಿ ಮಾಡೋಣ ಅಂತಂತೇಳಿ 11th ಸ್ಟ್ರೀಟ್ ಕಿಡ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು, ಅಂದರೆ ಲಿಯೋಟಾ, ಆರ್ಕೋರ್ಟು, ಎಕನಾಮಸ್ಸು, ಅಡ್ರಿಯನ್ ಚೇಸು ಜೊತೆಗೆ ನಮ್ಮ ಪೀಸ್ ಮೇಕರ್ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಮತ್ತೆ ಪಾರ್ಟಿ ಮಾಡಬೇಕು ಅಂತಂತೇಳ್ಬಿಟ್ಟು ಒಂದು ಕಡೆ ಸೇರ್ಕೊಳ್ತಾರೆ. ಅಲ್ಲೂ ಕ್ರಿಸ್ ಆರ್ಕೋರ್ಟ್ ಜೊತೆ ಮಾತಾಡ್ತಾನೆ, ಹಿಂಗೆ ನನ್ನ ಮೇಲೆ ಏನು ಫೀಲಿಂಗ್ಸೇ ಇಲ್ವಾ ಹಂಗೆ ಹಿಂಗೆ ಅಂತಂತೆಲ್ಲ. ಬಟ್ ಅವಳು ಕ್ಯಾಶುವಲ್ ಫ್ರೆಂಡ್ಸ್ ಥರನೇ ನೋಡ್ತಾ ಇದ್ದೀನಿ, ಮತ್ತಿನ್ನೇನು ಇಲ್ಲ ಅಂತಂತೆಲ್ಲ ಹೇಳ್ತಾ ಇರ್ತಾಳೆ. ಅದು ಅಲ್ಲದೆ ಆ ಯೂನಿವರ್ಸ್ನಲ್ಲಿ ಪೀಸ್ ಮೇಕರ್ ಜೊತೆ ಆರ್ಕೋರ್ಟ್ ತುಂಬಾ ಕ್ಲೋಸ್ ಆಗಿರ್ತಾಳೆ. ಅದನ್ನು ಅವನು ಆ ಪೀಸ್ ಮೇಕರ್ನ ಫೋನ್ನಲ್ಲಿರೋ ಫೋಟೋಸ್ಗಳನ್ನೆಲ್ಲ ನೋಡ್ಬಿಟ್ಟು ತಿಳ್ಕೊಂಡಿರ್ತಾನೆ. ಅಲ್ಲಿ ಮಾತ್ರ ಅಷ್ಟು ಚೆನ್ನಾಗಿದೆ, ಇಲ್ಲಿ ಮಾತ್ರ ಯಾಕೆ ಇಷ್ಟೊಂದು ಮೆಸಪ್ ಆಗಿದೆ ಅಂತಂತೇಳ್ಬಿಟ್ಟು ಇವನಿಗೂ ಕೂಡ ಬೇಜಾರಾಗ್ತಾ ಇರುತ್ತೆ. ಆ ಫೀಲಿಂಗ್ಸಿಗೋ ಅಥವಾ ಪಾರ್ಟಿ ಮೂಡ್ಗೋ ಗೊತ್ತಿಲ್ಲ, ಕಂಟು ಪೂರ್ತಿ ಕುಡಿದು ಬಿಡ್ತಾನೆ. ಮನೆಗೆ ವಾಪಸ್ ಬರ್ತಾನೆ. ಆದರೆ ಅಷ್ಟರೊಳಗಡೆ ಮನೆಯಲ್ಲಿ ದೊಡ್ಡ ಗಲಾಟಿನೇ ನಡೆದುಬಿಟ್ಟು ಹೋಗಿರುತ್ತೆ. ಏನಪ್ಪ ಅಂತಂತೇಳಿದ್ರೆ ಪೀಸ್ ಮೇಕರ್ ಪಾರ್ಟಿಗೆ ಹೋಗಿದ್ದ ಟೈಮ್ನಲ್ಲಿ ಅವನ ಮನೆಗೆ ಫ್ಲೂರಿ ಅವನ ಜೊತೆ ಬಂದಿರೋಂಥ ಗಾರ್ಡ್ಸ್ಗಳೆಲ್ಲ ಅಲ್ಲೇನಿದೆ ಚೆಕ್ ಮಾಡೋಣ ಅಂತಂತೇಳ್ಬಿಟ್ಟು ಬಂದಿರ್ತಾರೆ. ಇನ್ನೇನು ಆ ಡೈಮೆನ್ಷನಲ್ ಪೋರ್ಟಲ್ಲಿರುವಂಥ ಡೋರನ್ನ ಓಪನ್ ಮಾಡಿ ನೋಡಬೇಕು ಅನ್ನೋಷ್ಟರೊಳಗಡೆ ಈಗಲೇ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಎಲ್ರಿಗೂ ಕಡಿದು ಕುಕ್ಕಿ ಪರ್ಚೆ ಗ್ರಾಚಾರ ಬಿಡಿಸಿರುತ್ತೆ. ಇವನು ಮನೆಗೆ ವಾಪಸ್ ಬಂದ್ಬಿಟ್ಟು ಅದೇ ಕುಡಿದ ನಿಶೆನಲ್ಲಿ ಎಮಿಲಿಯಾಗೆ ಮೆಸೇಜ್ ಮಾಡ್ತಾನೆ. ಮೆಸೇಜ್ ಹೋಗಲ್ಲ. ಯಾಕೆ ಅಂತಂತೇಳಿದ್ರೆ ಅದು ಪ್ಯಾರಲಲ್ ಯೂನಿವರ್ಸ್ನ ಪೀಸ್ ಮೇಕರ್ ಫೋನ್ ಆಗಿರುತ್ತೆ. ಹಂಗಾಗಿ ಇಲ್ಲಿ ನೆಟ್ವರ್ಕ್ ಸಿಕ್ಕಲ್ಲ. ಅವನಿಗೆ ತಲೆ ಕೆಟ್ಟು ಆ ಪೋರ್ಟಲನ್ನು ಮತ್ತೆ ಓಪನ್ ಮಾಡ್ಕೊಂಬಿಟ್ಟು ಆ ಯೂನಿವರ್ಸ್ಗೆ ಹೋಗ್ಬಿಟ್ಟು ನೋಡ್ತಾನೆ. ಮೆಸೇಜ್ ಸೆಂಡ್ ಆಗುತ್ತೆ. ಇಮಿಡಿಯೇಟ್ಲಿ ರಿಪ್ಲೈ ಕೂಡ ಬರುತ್ತೆ. ಅಣ್ಣ ಫುಲ್ ಖುಷಿ. ಅದೇ ಖುಷಿನಲ್ಲಿ ಅಲ್ಲೇ ಮಲ್ಕೊಂಡ್ಬಿಡ್ತಾನೆ. ಬೆಳಿಗ್ಗೆ ಎದ್ದು ನೋಡಿದ್ರೆ ಅಲ್ಲಿನ ಆರ್ಕೋರ್ಟೆ ತುಂಬ ಎಕ್ಸೈಟ್ಮೆಂಟ್ ಆಗಿ ಮೀಟ್ ಆಗಬೇಕು ಅಂತಂತೇಳ್ಬಿಟ್ಟು ಮೆಸೇಜ್ ಮಾಡಿರ್ತಾಳೆ. ಇವನು ಖುಷಿಯಿಂದ ಮೀಟ್ ಆಗಬೇಕು ಅಂತಂತೇಳ್ಬಿಟ್ಟು ಹೊರಡ್ತಾನೆ. ಆದರೆ ಆ ಯೂನಿವರ್ಸ್ನಲ್ಲಿ ಅವಳು ಎಲ್ಲಿರ್ತಾಳೆ, ಏನು ಕೆಲಸ ಮಾಡ್ತಿರ್ತಾಳೆ ಯಾವುದು ಕೂಡ ಅವನಿಗೆ ಗೊತ್ತಿರಲ್ವಲ್ಲ. ಹಂಗಾಗಿ ಅವ್ರ ಅಣ್ಣನ್ನೇ ಕೇಳ್ಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ತಾ ಇರ್ತಾನೆ. ಅದನ್ನ ಕೇಳಿ ಕೀತ್ಗೂ ಕೂಡ ಹಿಂಗೆ ನನ್ನ ತಮ್ಮ ಹುಚ್ಚುಚ್ಚನಂಗೆ ಆಡ್ತಿದ್ದಾನಲ್ಲ ಅಂತಂತೇಳ್ಬಿಟ್ಟು ಅನ್ನಿಸ್ತಾ ಇರುತ್ತೆ. ಆ ಯೂನಿವರ್ಸ್ನಲ್ಲೂ ಕೂಡ ಎಮಿಲಿಯಾ ಆರ್ಗಸ್ನಲ್ಲೇ ಕೆಲಸ ಮಾಡ್ತಾ ಇರ್ತಾಳೆ. ಹೋಗ್ಬಿಟ್ಟು ಮೀಟ್ ಮಾಡ್ತಾನೆ, ಮಾತಾಡಿಸ್ತಾನೆ. ಮತ್ತೆ ಅವಳಿಗೆ ಯಾವತ್ತೂ ಚೀಟ್ ಮಾಡಲ್ಲ ಅಂತಂತೇಳ್ಬಿಟ್ಟು ಪ್ರಾಮಿಸ್ ಮಾಡ್ತಾನೆ. ಅದೇ ಟೈಮ್ಗೆ ಅಲ್ಲಿರುವಂಥ ಒಂದು ಬ್ಯಾಂಕ್ಗೆ ಸನ್ಸ್ ಆಫ್ ಲಿಬರ್ಟಿ ಅನ್ನೋ ಒಂದು ರೆಬೆಲಿಯನ್ ಗ್ರೂಪ್ಗಳು ದಾಳಿ ಮಾಡಿರ್ತಾರೆ. ಅವ್ರನ್ನೂ ಕೂಡ ಹೊಡೆದು ಬಡದು ಕಂಟ್ರೋಲಿಗೆ ತಗೊಳ್ತಾನೆ. ಅಲ್ಲಿ ಅವನಿಗೆ ಭಾಳ ದೊಡ್ಡ ಮೆಚ್ಚುಗೆ ಸಿಗುತ್ತೆ. ಹಂಗಾಗಿ ಈ ಯೂನಿವರ್ಸ್ನಲ್ಲಿ ಎಲ್ಲದೂ ಕೂಡ ಚೆನ್ನಾಗಿದೆ, ಫ್ಯಾಮಿಲಿ ಇದೆ, ಗರ್ಲ್ ಫ್ರೆಂಡ್ ಇದ್ದಾಳೆ, ಜನರು ನನ್ನನ್ನು ಹೀರೋ ಅಂತ ಒಪ್ಕೊಳ್ತಾ ಇದ್ದಾರೆ. ಹಂಗಾಗಿ ದಿಸ್ ಇಸ್ ದ ಬೆಸ್ಟ್ ಯೂನಿವರ್ಸ್ ಎವರ್ ಅಂತಂತೇಳಿ ಅನ್ಕೊಳ್ತಾ ಇರ್ತಾನೆ. ನಂತರ ಅದೇ ದಿನ ನೈಟು ಅವನ ಓಮ್ ಯೂನಿವರ್ಸ್ ಅಂದರೆ ಈಗಿನ DCUಗೆ ವಾಪಸ್ ಬರ್ತಾನೆ. ಬಟ್ ಇಷ್ಟರೊಳಗಡೆ ಆರ್ಗಸ್ನಲ್ಲಿ ತುಂಬಾ ಡೆವಲಪ್ಮೆಂಟು ನಡೆದೋಗಿರುತ್ತೆ. ಏನಪ್ಪ ಅಂತಂತೇಳಿದ್ರೆ ಫ್ಲೂರಿ ಈಗಲಿ ಬಂದು ಅಟ್ಯಾಕ್ ಮಾಡಿರೋದನ್ನ ತಗೊಂಡೋಗಿ ಆರ್ಗಸ್ಗೆ ತಿಳಿಸಿರ್ತಾನೆ. ಅವ್ರ ಮನೆಯಲ್ಲಿ ಯಾವುದೋ ಒಂದು ಜಾಯಿಂಟ್ ಡಕ್ಕನ್ನು ಸಾಕಿದ್ದಾನೆ, ಅದು ನಮ್ಮ ಮೇಲೆ ದಾಳಿ ಮಾಡ್ಬಿಡ್ತು ಅಂತ. ಅದಕ್ಕೆ ಸಾಶಾ ಎಕನಾಮಸ್ ಮೇಲೆ ಕೂಗಾಡ್ತಾ ಇರ್ತಾಳೆ. ಅವ್ರ ಮನೆಯಲ್ಲಿ ಒಂದು ಜಾಯಿಂಟ್ ಡಕ್ ಇರೋದನ್ನ ನನಗೆ ಹೇಳೇ ಇಲ್ವಲ್ಲ ಅಂತಂತೇಳಿ. ಅವನು ಫ್ಲೋರಿಗೆ ಸರಿಯಾಗಿ ಬೈತಾ ಇರ್ತಾನೆ. ಇವನಿಗೆ ಮೊದಲೇ ಬರ್ಡ್ ಬ್ಲೈಂಡ್ನೆಸ್ ಇದೆ, ಅದು ಬಾತ್ಕೋಳಿ ಅಲ್ಲ, ಈಗಲಿ ಅದು ನಾರ್ಮಲ್ ಸೈಜ್ನಲ್ಲೇ ಇದೆ, ಅದನ್ನು ಪೀಸ್ ಮೇಕರೇ ಸಾಕಿರೋದು, ಇದುವರೆಗೂ ನಮ್ಗೆ ಯಾರಿಗೂ ಕೂಡ ಏನು ಪ್ರಾಬ್ಲಮ್ ಮಾಡಿಲ್ಲ ಅಂತಂತೇಳಿ. ಓಕೆ ನೋಡೋಣ ಬನ್ನಿ ಅಂತಂತೇಳ್ಬಿಟ್ಟು ಈ ಸರಿ ಸಾಶಾನೇ ಅವ್ರ ಟೀಮ್ ಜೊತೆ ಬರ್ತಾಳೆ. ಜೊತೆಗೆ ಜುಡೋ ಮಾಸ್ಟರ್ನ ಕೂಡ ಕರ್ಕೊಂಬಂದಿರ್ತಾಳೆ. ಅದು ಎಕನಾಮಸ್ಗೆ ಉರಿತಾ ಇರುತ್ತೆ. ಅದಲ್ದೇನೆ ಆ ಈಗಲನ್ನು ಒಡೆದು ಕೆಡೋಬೇಕು ಅಂತಂತೇಳ್ಬಿಟ್ಟು ಒಬ್ಬ ಈಗಲ್ ಅಂಟರ್ನ ಕೂಡ ಕರ್ಕೊಂಬಂದಿರ್ತಾರೆ. ಅವನು ಸಿಕ್ಕಿದ್ರೆ ಸಾಕು ಹೊಡಿತೀನಿ ಕಡಿತೀನಿ ಅಂತಲೇ ಓಡಾಡ್ತಾ ಇರ್ತಾನೆ. ಆ್ಯಂಡ್ ಈ ವಿಚಾರನ ಮೊದಲು ಕ್ರಿಸ್ಗೆ ತಿಳಿಸ್ಬೇಕು ಅಂತಂತೇಳಿ ಅವನ ಮೊಬೈಲ್ಗೆ ಮೆಸೇಜನ್ನು ಕಳಿಸಿರ್ತಾನೆ. ಆ ಮೆಸೇಜನ್ನು ಕ್ರಿಸ್ ನೋಡ್ಬಿಟ್ಟು ಇಲ್ಲಿದ್ಬಿಟ್ರೆ ಕೆಲಸ ಕೆಡ್ತೈತಿ ಅಂತಂತೇಳಿ ಅವನ ಮನೆಯಲ್ಲಿರುವಂಥ ಡೈಮೆನ್ಷನಲ್ ಪೋರ್ಟಲ್ ಕೀನ ಎತ್ಕೊಂಡು ಅವ್ರ ಮನೆಯಿಂದ ಎಸ್ಕೇಪ್ ಆಗ್ತಾನೆ. ಕಾಡಲ್ಲಿರೋ ಅವ್ರ ತಾತನ ಹಳೆ ಮನೆಗೆ ಹೋಗ್ಬಿಟ್ಟು ಅಲ್ಲಿನ ಡೋರ್ಗೆ ಆ ಡೈಮೆನ್ಷನಲ್ ಪೋರ್ಟಲನ್ನು
ಶಿಫ್ಟ್ ಮಾಡ್ತಾನೆ. ಇವ್ರು ಮನೆಯಲ್ಲಿ ಬಂದೆಲ್ಲ ಹುಡುಕಾಡ್ತಾರೆ, ಏನೂ ಸಿಕ್ಕಲ್ಲ. ಹಂಗಾಗಿ ರಿಕ್ ಫ್ಲಾಗ್ಗೆ ಭಾಳ ಡಿಸಪಾಯಿಂಟ್ಮೆಂಟ್ ಆಗೋಗ್ಬಿಡುತ್ತೆ. ಏನು ಮಾಡಿದ್ರು ಅವನು ಹಿಡಿಯೋಕ್ಕಾಗ್ತಿಲ್ವಲ್ಲ ಅಂತಂತೇಳಿ. ಇವನು ಹಿಡಿಬೇಕು ಅಂತಂತೇಳಿದ್ರೆ ಕಡೆನೇ ಬಿಸ್ಕೆಟ್ ಹಾಕ್ಬೇಕಂಡ್ಲೆ ಅಂತಂತೇಳ್ಬಿಟ್ಟು ಎಮಿಲಿಯಾ ಹತ್ರ ಬರ್ತಾನೆ. ಅವನನ್ನು ಹಿಡಿದುಕೊಟ್ರೆ ನಿನಗೆ ಆರ್ಗಸಲ್ಲಿ ಮತ್ತೆ ವಾಪಸ್ ಕೆಲಸ ಕೊಡಿಸ್ತೀನಿ ಅಂತಂತೇಳ್ಬಿಟ್ಟು ಅವಳಿಗೆ ಆಸೆ ಹುಟ್ಟಿಸ್ತಾನೆ. ಬರೀ ಅಷ್ಟಕ್ಕೆಲ್ಲ ಅವಳು ಅಷ್ಟು ಈಸಿಯಾಗಿ ಒಪ್ಕೊಳ್ಳೋದಕ್ಕೆ ಚಾನ್ಸ್ ಇರಲ್ಲ. ಅದು ಅಲ್ಲದೆ ಅವಳ ಬೆಸ್ಟ್ ಫ್ರೆಂಡ್ ಆಗಿರೋ ಅಂತ ರಿಕ್ ಫ್ಲಾಗ್ ಜೂನಿಯರ್ನ ಕೂಡ ಅವನೇ ಕೊಂದಿರೋದು ಅಂತಂತೇಳ್ಬಿಟ್ಟು ಅವಳಿಗೆ ಗೊತ್ತಿರುತ್ತೆ. ಅದ್ರ ಬಗ್ಗೆನೂ ಕನ್ಸರ್ನ್ ಇಲ್ವಾ ಅಂತಂತೆಲ್ಲ ಮಾತಾಡ್ತಾನೆ. ಈ ಥರ ಏನೇನೋ ಹೇಳಿ ಅವಳು ಬ್ರೈನ್ ವಾಶ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಬಟ್ ಅವಳು ಇದನ್ನು ದ್ವೇಷದಿಂದ ಮಾಡ್ತಿದ್ರೆ ಒಪ್ಕೊಳ್ಳಲ್ಲ. ಆದರೆ ಅವನನ್ನೇನೋ ಬರೀ ಇಂಟ್ರಾಗೇಷನ್ಗೆ ಮಾತ್ರ ಯೂಸ್ ಮಾಡ್ಕೊಳ್ಳೋದಾದ್ರೆ ಅವನನ್ನ ಹಿಡಿಯೋದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಪ್ಕೊಳ್ತಾಳೆ. ಅದಕ್ಕೋಸ್ಕರ ಅವನಿಗೆ ಮೀಟ್ ಆಗಬೇಕು ಅಂತಂತೇಳಿ ಒಂದು ಮೆಸೇಜನ್ನು ಕಳಿಸ್ತಾಳೆ. ಅದು ಒಂದು ಓಪನ್ ಪಾರ್ಕಲ್ಲಿ. ಆ್ಯಂಡ್ ಈ ಸುದ್ದಿ ಕೇಳಿದ ಕೂಡಲೇ ಎದ್ನೋ ಬಿದ್ದೋ ಅಂತಂತೇಳ್ಬಿಟ್ಟು ಅವನು ಕೂಡ ಓಡೋಡು ಬಂದ್ಬಿಡ್ತಾನೆ. ಆದರೆ ಅವನಿಗೆ ಗೊತ್ತಿರುತ್ತೆ ಇದೆಲ್ಲಾದರೂ ಒಂದು ಪಕ್ಷ ಟ್ರ್ಯಾಪ್ ಆಗಿದ್ರೆ ಅಂತಂತೇಳಿ. ಹಂಗಾಗಿ ಅವನು ಕೂಡ ತುಂಬ ಹುಷಾರಿಂದ ಯಾವುದೇ ಗನ್ ಪಾಯಿಂಟ್ಗೆ ಸಿಕ್ಕದೇನೆ ಅವಳ ಹತ್ರ ಬಂದ್ಬಿಟ್ಟು ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಸುಮ್ಮನೆ ಸರೆಂಡರ್ ಆಗು, ಇವರೆಲ್ಲ ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತಂತೇಳ್ಬಿಟ್ಟು ಅವನಿಗೆ ವಾರ್ನ್ ಮಾಡ್ತಾ ಇರ್ತಾಳೆ. ಬಟ್ ಅಷ್ಟೊತ್ತಿಗೇನೆ ಆರ್ಗಸ್ ಕಡೆಯವರು ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕಂತೇಳಿ ಶುರು ಮಾಡ್ತಾರೆ. ಅದು ಅಲ್ಲದೇನೆ ರಿಕ್ ಸಾಶಾಗೆ ಸಿಗ್ನಲ್ ಮಾಡ್ತಾ ಇರ್ತಾನೆ ಅವನನ್ನು ಹೊಡೆದಾಕು ಅಂತಂತೇಳಿ. ಅದಕ್ಕೋಸ್ಕರ ಅವಳು ಕೂಡ ಗನ್ ಎತ್ಕೊಂಡು ರೆಡಿ ಆಗ್ತಿರುವಾಗ ಅವರೆಲ್ಲರೂ ಡೈವರ್ಟ್ ಮಾಡೋದಕ್ಕೆ ಆರ್ಕೋರ್ಟೆ ಬಂದ್ಬಿಟ್ಟು ಕ್ರಿಸ್ನ ಹೊಡೆದು ಅವನನ್ನು ನಾಕೌಟ್ ಮಾಡಾಕ್ಬಿಡ್ತಾಳೆ. ಅವನನ್ನು ಕಸ್ಟಡಿಗೆ ತಗೊಳ್ಳಿ ಅಂತಂತೇಳಿ ಅವನನ್ನು ಎತ್ಕೊಂಡೋಗಿ ಒಂದು ರೂಮಲ್ಲಿ ಕೂಡಾಕ್ತಾರೆ. ಬಟ್ ಇದನ್ನೆಲ್ಲ ಕ್ರಿಸ್ಸು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಡ್ತಾನೆ. ಆರ್ಕೋರ್ಟೆ ನನ್ನನ್ನು ಹಿಡ್ಕೊಟ್ಲು ಅಂತಂತೇಳಿ. ಬರೀ ಅವ್ನು ಮಾತ್ರ ಅಲ್ಲ, ಎಕನಾಮಸ್, ಲಿಯೋಟಾ ಎಲ್ಲರೂ ಹಂಗೆ ಅನ್ಕೊಂಡಿರ್ತಾರೆ. ಆದರೆ ಅವಳೇ ಎಕನಾಮಸ್ಗೆ ಐಡಿಯಾ ಕೊಡ್ತಾಳೆ, ಅವನ ಮೇಲೆ ಇಮಿಡಿಯೇಟ್ಲಿ ಕೇಸ್ ಬುಕ್ ಮಾಡು, ಅವಾಗ ವಿತೌಟ್ಲಾ ಅವನನ್ನು ಏನೂ ಮಾಡೋದಕ್ಕಾಗಲ್ಲ ಅಂತಂತೇಳಿ. ಅವಾಗ ಎಕನಾಮಸ್ ಕೇಸನ್ನು ಬುಕ್ ಮಾಡ್ತಾನೆ. ಅಲ್ಲಿ ತನಕ ರೂಮ್ ಒಳಗಡೆ ಹಾಕ್ಕೊಂಬಿಟ್ಟು ರಿಕ್ ಫ್ಲಾಗ್ ಅವನಿಗೆ ಸರಿಯಾಗಿ ರುಬ್ತಾ ಇರ್ತಾನೆ. ಯಾವಾಗ ಅವನ ಮೇಲೆ ಕೇಸ್ ಬುಕ್ ಆಗುತ್ತೋ ಹೆಚ್ಚಿಗೆ ಹೊಡೆದ್ರೆ ನನಗೆ ಪ್ರಾಬ್ಲಮ್ಮು ಅಂತಂತೇಳಿ ಅವನನ್ನು ಬಿಟ್ಟು ಕಳಿಸ್ತಾನೆ. ಲಿಯೋಟಾ ಅವನನ್ನು ತಗೊಂಡೋಗಿ ಅವನ ಮನೆ ಹತ್ರ ಬಿಡ್ತಾಳೆ. ಅಷ್ಟೊತ್ತಿಗೆ ನಮ್ಮ ಈಗಲ್ ಹಂಟರ್ನೇ ಅಂಟು ಮಾಡಿರುತ್ತೆ. ಆ್ಯಂಡ್ ಇಲ್ಲಿ ನಮಗೆ ಈಗ್ಲಿಗೆ ಕೆಲವೊಂದಿಷ್ಟು ಸ್ಪೆಷಲ್ ಪವರ್ ಇರೋದನ್ನು ತೋರಿಸಿದರೆ ಅದು ಎಲ್ಲ ಈಗಲ್ಗಳಿಗೂ ರಾಜ, ಪ್ರೈಮ್ ಈಗಲ್ ಅಂತೇಳಿ. ಹಂಗಾಗಿ ಮುಂದೆ DCUನಲ್ಲಿ ಈಗ್ಲಿಗೆ ಒಳ್ಳೆ ಸ್ಕೋಪ್ ಇದೆ, ಏನಾಗುತ್ತೆ ಅಂತ ನೋಡಬೇಕು. ಇನ್ನೂ ಕ್ರಿಸ್ ಜೀವನದಲ್ಲಿ ಇಷ್ಟೆಲ್ಲ ನಡೆದ್ಮೇಲೆ ಅವನು ಈ ಯೂನಿವರ್ಸ್ನಲ್ಲಿ ಇರೋದೇ ಬೇಡ, ಜೊತೆಯಲ್ಲಿದ್ದವರೇ ನಮಗೆ ಬಗ್ನಿಗೂಟ ಇಡ್ತಾರೆ, ಅದಕ್ಕೆ ನಾನು ಆ ಯೂನಿವರ್ಸ್ಗೆ ಹೋಗ್ಬಿಡ್ತೀನಿ ಅಂತಂತೇಳ್ಬಿಟ್ಟು ಅವರೆಲ್ರಿಗೂ ಸಾರಿ ಕೇಳಿ ಒಂದು ಲೆಟರ್ ಬರೆದಿಟ್ಟು ಆ ಡೈಮೆನ್ಷನಲ್ ಪೋರ್ಟಲ್ ಕೀನ ತಗೊಂಡೋಗಿ ಆರ್ಗಸ್ಗೆ ಕೊಡಿ, ನಿಮಗೆ ವಾಪಸ್ ನಿಮ್ಮ ಕೆಲಸ ಸಿಗ್ಬೋದು, ನೀವು ಜೀವನದಲ್ಲಿ ಸೆಟ್ಲ್ ಆಗ್ತೀರಾ, ನೀವು ಹ್ಯಾಪಿ, ನಾನು ಹ್ಯಾಪಿಯಾಗಿರ್ತೀನಿ ಅಂತಂತೇಳ್ಬಿಟ್ಟು ಆ ಡೈಮೆನ್ಷನ್ ಪೋರ್ಟಲ್ ಕೀನ ಆಫ್ ಮಾಡ್ತಾ ಇರ್ತಾನೆ. ಅದನ್ನೆಲ್ಲ ಆರ್ಗಸ್ ಕಡೆಯಿಂದ ಪೀಸ್ ಮೇಕರ್ನ ಫಾಲೋ ಮಾಡ್ಕೊಂಬಂದಿರೋಂಥ ಜುಡೋ ಮಾಸ್ಟರ್ ನೋಡಿ ಅವ್ರಿಗೂ ಇನ್ಫಾರ್ಮ್ ಮಾಡಿ ಪೀಸ್ ಮೇಕರ್ನೇ ಫಾಲೋ ಮಾಡ್ಕೊಂಬಿಟ್ಟು ಅವನು ಕೂಡ ಹೋಗ್ಬಿಡ್ತಾನೆ. ಆ್ಯಂಡ್ ಅದಕ್ಕೂ ಮುಂಚೆ ಪೀಸ್ ಮೇಕರ್ ಕೊನೆಯದಾಗಿ ಲಿಯೋಟಾಗೆ ಮೆಸೇಜ್ ಕಳಿಸಿರ್ತಾನೆ, ಓ ಕ್ರಿಸ್ಸಿಲ್ ಏನೋ ಪ್ರಾಬ್ಲಮಲ್ಲಿ ಇದ್ದಾನೆ ಅಂತಂತೇಳ್ಬಿಟ್ಟು ವಾಪಸ್ ಬಂದು ಅವಳು ಅಡ್ರಿಯನ್ ಚೇಸ್ ನೋಡಿದಾಗ ಆ ಡೈಮೆನ್ಷನಲ್ ಪೋರ್ಟಲ್ಲು ಕ್ಲೋಸ್ ಆಗಿರೋದು ಗೊತ್ತಾಗುತ್ತೆ. ಅದ್ರ ಕೀ ಕೂಡ ಅಲ್ಲೇ ಬಿದ್ದಿರುತ್ತೆ, ಜೊತೆಗೆ ಅವನು ಬರೆದಿಟ್ಟಿರೋ ಲೆಟ್ರ್ ಕೂಡ ಸಿಕ್ಬಿಡುತ್ತೆ. ಹಿಂಗ್ಯಾಕೆ ಮಾಡ್ಕೊಂಡು ಅವನು ಇನ್ಯಾವತ್ತೂ ವಾಪಸ್ ಬರೋದೇ ಇಲ್ವಲ್ಲ ಅಂತಂತೇಳಿ ಅವನು ಬೇಜಾರು ಮಾಡಿಕೊಂಡು ಆ ಕೀನ ಎತ್ಕೊಂಡು ಅಲ್ಲಿಂದ ಮನೆಗೆ ಬಂದ್ಬಿಡ್ತಾರೆ. ಈ ವಿಚಾರ ಆರ್ಕೋಟ್ ಮತ್ತು ಎಕನಾಮಸ್ಗೂ ಕೂಡ ಗೊತ್ತಾಗುತ್ತೆ. ಆ್ಯಂಡ್ ಆ ಕೀನ ಹೆಂಗೆ ಯೂಸ್ ಮಾಡೋದು ಅಂತಂತೇಳಿ ಲಿಯೋಟಾಗೂ ಕೂಡ ಗೊತ್ತಿರೋದ್ರಿಂದ ಬನ್ನಿ ನಾವೇ ಆ ಡೈಮೆನ್ಷನ್ಗೆ ಹೋಗ್ಬಿಟ್ಟು ಅವನನ್ನು ವಾಪಸ್ ಕರ್ಕೊಂಬರೋಣ ಅಂತಂತೇಳ್ಬಿಟ್ಟು ಆರ್ಕೋರ್ಟೆ ರೆಡಿ ಆಗಿಬಿಡ್ತಾಳೆ. ಆ್ಯಂಡ್ ಈ ಡೈಮೆನ್ಷನಲ್ ಪೋರ್ಟಲ್ನ ಓಪನ್ ಮಾಡೋದಕ್ಕೆ ಸರಿಯಾದ ಜಾಗ ಯಾವುದು ಅಂತಂತೇಳಿ ನೋಡ್ಬಿಟ್ಟು ಅಡ್ರಿಯನ್ ಚೇಸ್ ಮನೆಗೆ ಬರ್ತಾರೆ. ಅವನು ಮನೆಯವ್ರಿಗೂ ಗೊತ್ತಿಲ್ದಂಗೆ ಅಂಡರ್ಗ್ರೌಂಡ್ನಲ್ಲಿ ಅವನದೇ ಅಡ್ಡ ಮಾಡ್ಕೊಂಡಿರ್ತಾನೆ, ಬ್ಯಾಟ್ಮ್ಯಾನ್ ಥರ. ಅವನು ವಿಜಿಲೆಂಟಿಯಾಗಿ ಫೈಟ್ ಮಾಡ್ತಿರ್ಬೇಕಾದ್ರೆ ಸೀಸ್ ಮಾಡಿರೋಂಥ ಡ್ರಗ್ಸು, ಇಲ್ಲಿಗಲ್ ದುಡ್ಡು ಎಲ್ಲದನ್ನೂ ಅಲ್ಲಿ ಸ್ಟೋರ್ ಮಾಡಿಟ್ಟಿರ್ತಾನೆ. ಆದರೆ ಅವನಿಗೆ ಭಾಳ ದೊಡ್ಡ ಮೋಟಿವು, ಕಳ್ಳರಿಂದ ಕದ್ದಿರೋ ಹಣ ಕಕ್ಕಕ್ಕೆ ಸಮಾನ, ಅದನ್ನು ನಾವು ಬಳಸಬಾರ್ದು ಅಂತಂತೇಳಿ. ಓಕೆ, ಅವ್ರ ಮನೆಯಲ್ಲೇ ಒಂದು ಡೋರ್ ಹತ್ರ ಆ ಕೀಯನ್ನು ಇಟ್ಬಿಟ್ಟು ಅದನ್ನು ಆ್ಯಕ್ಟಿವ್ ಮಾಡ್ತಾರೆ. ಅವಾಗ ಅಲ್ಲಿ ಡೈಮೆನ್ಷನಲ್ ಪೋರ್ಟಲ್ಲು ಓಪನ್ ಆಗುತ್ತೆ. ಈಗ ಎಲ್ಲರೂ ಕೂಡ ಆ ಯೂನಿವರ್ಸ್ಗೆ ಎಂಟ್ರಿ ಕೊಡ್ತಾರೆ. ಆದರೆ ಅಷ್ಟೊತ್ತಿಗಾಗಲೇ ಕ್ರಿಸ್ಸು ಅಲ್ಲಿನ ಪೀಸ್ ಮೇಕರ್ ಕಾಸ್ಟ್ಯೂಮ್ ಹಾಕೊಂಡ್ಬಿಟ್ಟು ಕೈಜು ಮಾನ್ಸ್ಟರ್ನೆಲ್ಲ ಹಂಟ್ ಮಾಡಿ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತಾ ಇರ್ತಾನೆ. ಆ ಸೆಲೆಬ್ರೇಷನ್ನ ಆರ್ಕೋಟ್ ಜೊತೆ ಎಂಜಾಯ್ ಮಾಡ್ತಾ ಇರ್ತಾನೆ. ಅಂದರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಹೇಳಬೇಕು ಅಂತ ಹೇಳಿದ್ರೆ ಅವಳ ಜೊತೆ ಡಿಂಗ್ ಡಾಂಗ್ ಆಡ್ಕೊಂಡು ಆರಾಮಾಗಿರ್ತಾನೆ. ಆ್ಯಂಡ್ ಇವರೆಲ್ಲರೂ ಕೂಡ ಆ ಕ್ರಿಸ್ಮನೆಯಲ್ಲಿರುವಾಗ ಕೀತ್ ಮನೆ ಒಳಗಡೆ ಬಂದ್ಬಿಡ್ತಾನೆ. ಎಲ್ಲರೂ ಬಚ್ಚಿಟ್ಕೊಳ್ತಾರೆ. ಬಟ್ ಆರ್ಕೋರ್ಟ್ ಕೀತ್ನ ಕಣ್ಣಿಗೆ ಕಾಣಿಸ್ಕೊಳ್ತಾಳೆ. ಹಿಂಗೆ ಕ್ರಿಸ್ನ ಮೀಟ್ ಆಗೋದಕ್ಕೆ ಬಂದಿದ್ದೆ ಅಂತಂತೇಳ್ಬಿಟ್ಟು ಅವಳು ಕೂಡ ನಾಟಕ ಮಾಡಿಕೊಂಡು ಕ್ರಿಸ್ನ ಮೀಟ್ ಆಗಬೇಕು ಅಂತಂತೇಳಿ ಅವನ ಜೊತೆ ಹೊರಟುಬಿಡ್ತಾಳೆ. ಕೀತ್ಗೂ ಕೂಡ ಅವಳನ್ನ ನೋಡ್ಬಿಟ್ಟು ಡೌಟ್ ಬರ್ತಾ ಇರುತ್ತೆ, ಏನಿದು ಎಮಿಲಿಯಾ ಯಾವತ್ತು ಈ ಥರ ಡ್ರೆಸ್ ಆಗ್ತಾ ಇರಲಿಲ್ಲ, ಈ ಥರ ಮಾತಾಡ್ತಿಲ್ಲ, ಏನಿದು ಇಷ್ಟೊಂದು ಚೇಂಜಸ್ ಕಾಣಿಸ್ತಾ ಇದೆಯಲ್ಲ ಅಂತಂತೇಳಿ. ಓಕೆ, ಏನಾದರೂ ಇರಲಿ, ಕ್ರಿಸ್ ಹತ್ರ ಇವಳನ್ನ ಬಿಟ್ಬಿಡೋಣ ಅಂತಂತೇಳ್ಬಿಟ್ಟು ಆರ್ಗಸ್ಗೆ ಕರ್ಕೊಂಡೋಗಿ ಅವಳನ್ನ ಬಿಡ್ತಾನೆ. ಅವನು ವಾಪಸ್ ಬರ್ತಾನೆ. ಅದೇ ಟೈಮ್ಗೆ ಪೀಸ್ ಮೇಕರ್ ಕೂಡ ಫ್ರೆಶ್ ಅಪ್ ಆಗಿ ಆರ್ಗಸ್ಗೆ ಅವನು ಕೂಡ ಎಂಟ್ರಿ ಕೊಡ್ತಾನೆ.
ಅವಾಗ ಆರ್ಕೋರ್ಟ್ನ ನೋಡ್ತಿದ್ದಂಗ್ಲೇ ಅವ್ನಿಗೆ ಗೊತ್ತಾಗೋಗ್ಬಿಡುತ್ತೆ, ಓ ಇದು ನಮ್ಮದೇ ಅಸಲಿ ಹುಡುಗಿ, ಏನು ಕತೆ ವಿಚಾರಿಸೋಣ ಅಂತಂತೇಳ್ಬಿಟ್ಟು ಮಾತಾಡಿಸಿದಾಗ ಅವಾಗ ಗೊತ್ತಾಗುತ್ತೆ, ನೀನು ನನ್ನನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ಯಾ, ನೀನು ಕೂಡ ನನಗೆ ಫ್ರೆಂಡೇ, ನಿನ್ನನ್ನು ಕಾಪಾಡೋದಕ್ಕಂತಾನೆ ನಿನ್ನನ್ನು ಹಿಡ್ಕೊಟ್ಟಿದ್ದು, ಬಟ್ ಅವ್ರು ನಿನ್ನನ್ನು ಟಾರ್ಗೆಟ್ ಮಾಡಿ ಕೊಲ್ಲೋದಕ್ಕೆ ಹೊರಟಿದ್ರು ಅಂತಂತೇಳಿ ನಂಗೇನು ಗೊತ್ತು ಅಂತಂತೆಲ್ಲ ಡಿಸ್ಕಸ್ ಮಾಡ್ತಾರೆ. ಆ್ಯಂಡ್ ಅದೇ ಟೈಮಲ್ಲಿ ಇಷ್ಟು ದಿನ ಆದ್ರೂ ಕೂಡ ಪೀಸ್ ಮೇಕರ್ ಅಬ್ಸರ್ವ್ ಮಾಡದೇ ಇರೋವಂತಹ ಆ ಒಂದು ಯೂನಿವರ್ಸನ್ನ ಆರ್ಕೋಟ್ ಸರಿಯಾಗಿ ಅಬ್ಸರ್ವ್ ಮಾಡ್ತಾಳೆ. ಏನು ಅಂತಂತೇಳಿದ್ರೆ ಅದು ಆ್ಯಕ್ಚುಲಿ ಒಂದು ನಾಜಿ ವರ್ಲ್ಡ್ ಆಗಿರುತ್ತೆ. 2ನೇ ಮಹಾಯುದ್ಧದಲ್ಲಿ ನಾಜಿಗಳು ಗೆದ್ದುಬಿಟ್ಟು ಪ್ರಪಂಚನ ರೂಲ್ ಮಾಡ್ತಾ ಇರ್ತಾರೆ. ಹಂಗಾಗಿ ಎಲ್ಲ ಕಡೆ ರೇಸಿಸ್ಟ್ಗಳೇ ತುಂಬಿರ್ತಾರೆ, ಇನ್ಕ್ಲೂಡಿಂಗ್ ಪೀಸ್ ಮೇಕರ್ ಫ್ಯಾಮಿಲಿ ಕೂಡ. ಆರ್ಗಸ್ ಆಫೀಸ್ನಲ್ಲಿರುವಂಥ ನಾಜಿ ಫ್ಲ್ಯಾಗು, ಹಿಟ್ಲರ್ ವಾಲ್ ಪಾಯಿಂಟು ಇದನ್ನೆಲ್ಲ ನೋಡ್ಬಿಟ್ಟು ಅರೆ ಎಂಥ ದೊಡ್ಡ ಮಿಸ್ಟೇಕ್ ಆಯಿತು ಅಂತಂತೇಳ್ಬಿಟ್ಟು ಪೀಸ್ ಮೇಕರ್ ಕೂಡ ಅನ್ಕೊಳ್ತಾನೆ. ಅಷ್ಟೊತ್ತಿಗೆ ಅದೇ ಟೈಮ್ಗೆ ಅಲ್ಲಿಗೆ ಆ ಯೂನಿವರ್ಸ್ನ ಆರ್ಕೋಟ್ ಬಂದ್ಬಿಟ್ಟು ನಾನು ರಿಯಲ್ವನ್ನು ಅವಳು ಫೇಕು, ಮೊದಲು ಅವಳನ್ನ ಹಿಡೀರಿ ಅಂತಂತೇಳ್ಬಿಟ್ಟು ಗಾಡ್ಸ್ಗಳನ್ನೆಲ್ಲ ಕರೆದುಬಿಡ್ತಾಳೆ. ಈಗ ಏನು ಮಾಡಬೇಕು ಅಣ್ಣ, ಸಾರಿ ನಾಜಿ ಆರ್ಕೋರ್ಟ್ ಅಂತಂತೇಳಿ ಅವಳ ಹತ್ರ ಬ್ರೇಕಪ್ ಮಾಡಿಕೊಂಡು ರಿಯಲ್ ಆರ್ಕೋರ್ಟ್ನ ಕರ್ಕೊಂಡು ಅವನ ಬೈಕಲ್ಲಿ ಎಸ್ಕೇಪ್ ಆಗಿಬಿಡ್ತಾನೆ. ಪ್ಯಾರಲಲ್ಲಿ ಇನ್ನೊಂದು ಕಡೆಗೆ ಈ ಮನೇಲಿದ್ರಲ್ಲ 3 ಜನ, ಈ ಎಕನಾಮಸ್ಸು, ಲಿಯೋಟಾ ಮತ್ತು ಅಡ್ರಿಯನ್ ಚೇಜು, ಅದರಲ್ಲಿ ಮೊದಲೇ ವಿಜಿಲ್ಯಾಂಟಿ ಹುಚ್ಚನ ಮಗ. ಈ ಯೂನಿವರ್ಸ್ನಲ್ಲೂ ಕೂಡ ವಿಜಿಲ್ಯಾಂಟಿ ಇರ್ತಾನೆ. ನಾನು ಅವನನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ನು ಹೆಲ್ಪ್ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಹೊರಟು ಬಿಡ್ತಾನೆ. ಸೀದಾ ಅವನ ಮನೆಗೆ ಹೋಗ್ತಾನೆ, ಅವನ ಅಂಡರ್ಗ್ರೌಂಡ್ ರೂಮ್ಗೂ ಕೂಡ ಹೋಗ್ತಾನೆ. ಅಲ್ಲಿ ಆ ಯೂನಿವರ್ಸ್ನ ವಿಜಿಲ್ಯಾಂಟಿ ಸಿಕ್ಬಿಡ್ತಾನೆ. ಹಿಂಗೆ ಬೇರೆ ಯೂನಿವರ್ಸ್ನಿಂದ ಬಂದಿದ್ದೀನಿ, ನಿನ್ನ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಅಂತಂತ ಹೇಳಿದಾಗ ಅವನು ಅಂಥ ಮೆಂಟ್ಲು ನನ್ನ ಮಗನೇ. ಇಬ್ರು ಫುಲ್ ಖುಷಿಯಾಗಿ ಅವ್ರಿಗಿರುವಂಥ ಕ್ಯಾಶುಯಾಲಿಟಿ ಡಿಫ್ರೆನ್ಸು ಎಲ್ಲದನ್ನು ಕೂಡ ಡಿಸ್ಕಸ್ ಮಾಡ್ತಾರೆ. ಸಾಲದಕ್ಕೆ ಸ್ಪೈಡರ್ ಮ್ಯಾನ್ ಪೋಸ್ ಬೇರೆ ಕೊಡ್ತಾರೆ. ಎಲ್ಲ ವಿಷಯದಲ್ಲೂ ಸೇಮ್ ಟು ಸೇಮ್ ಇದ್ದವರು, ಒಂದು ವಿಚಾರದಲ್ಲಿ ಮಾತ್ರ ಡಿಫ್ರೆನ್ಸ್ ಇರುತ್ತೆ. ಏನಪ್ಪ ಅಂತಂತೇಳಿದ್ರೆ ನಮ್ಮ ವಿಜಿಲ್ಯಾಂಟಿಗೆ ಪೀಸ್ ಮೇಕರು ಅಂತಂದರೆ ತುಂಬ ಇಷ್ಟ, ಅವನಿಗೆ ದೊಡ್ಡ ಫ್ಯಾನು. ಆದರೆ ಆ ಯೂನಿವರ್ಸ್ನಲ್ಲಿ ಪೀಸ್ ಮೇಕರ್ನ ಕಂಡ್ರೆ ಆ ವಿಜಿಲೆಂಟಿಗೆ ಆಗ್ತಾ ಇರೋದಿಲ್ಲ. ಯಾಕಂದರೆ ಅವನು ದೊಡ್ಡ ರೇಸಿಸ್ಟು, ಜನಗಳಿಗೆಲ್ಲ ಹೊಡಿತಾನೆ ಬಡಿತಾನೆ ಹಿಂಸೆ ಮಾಡ್ತಾನೆ ಅಂತಂತೇಳಿ. ಹಂಗಾಗಿ ಅವನು ಮತ್ತು ಅವನ ಫ್ಯಾಮಿಲಿ ವಿರುದ್ಧ ನಾನು ಫೈಟ್ ಮಾಡ್ತಾ ಇದ್ದೀನಿ ಅಂತಂತೆಲ್ಲ ಹೇಳ್ಕೊಳ್ತಾ ಇರ್ತಾನೆ. ಆ್ಯಕ್ಚುಲಿ ಇವನು ಕೂಡ ಆ ಸನ್ಸ್ ಆಫ್ ಲಿಬರ್ಟಿ ಅನ್ನೋ ಗ್ರೂಪನ್ನು ಸಪೋರ್ಟ್ ಮಾಡ್ತಾ ಇರ್ತಾನೆ. ಹಂಗಾಗಿ ಈ ಸರಿ ಬಾ ಆ ಪೀಸ್ ಮೇಕರ್ ಫ್ಯಾಮಿಲಿಗೆ ಇಬ್ಬರು ಸೇರ್ಕೊಂಡು ಮೂರ್ತಾ ಇಡೋಣ ಅಂತಂತೇಳ್ಬಿಟ್ಟು ಅವರಿಬ್ಬರು ಟೀಮಪ್ ಆಗಿ ಬಂದ್ಬಿಡ್ತಾರೆ. ಇನ್ನೊಂದು ಕಡೆ ಲಿಯೋಟಾ ಮನೆ ಒಳಗಡೆ ಒಬ್ಳೇನೇ ಇದ್ಬಿಟ್ಟು ಬೋರ್ ಆಗಲ್ವಾ, ಆಚೆ ಹೋಗಿ ತಿರ್ಗಾಡ್ಕೊಂಬರೋಣ ಬಾ ಅಂತಂತೇಳ್ಬಿಟ್ಟು ಎಕ್ನಾಮಸ್ನ ಕರಿತಾಳೆ. ಆದರೆ ಅವನು ಬರಲ್ಲ, ನಾನು ಮನೆಯಲ್ಲೇ ಇರ್ತೀನಿ, ನೀನು ಎಲ್ಲಾದರೂ ಹೋಗಿ ಸುತ್ತಾಡ್ಕೊಂಬ ಅಂತಂತೇಳ್ಬಿಟ್ಟು ಅಲ್ಲೇ ಉಳ್ಕೊಂಡ್ಬಿಡ್ತಾನೆ. ಇವಳು ಆಚೆ ಬೀದಿನಲ್ಲಿ ಸುತ್ತಾಡ್ತಿರುವಾಗ ಜನಗಳು ಇವನನ್ನ ನೋಡ್ಬಿಟ್ಟು ಬ್ಲ್ಯಾಕ್ ಗರ್ಲ್ ಅಂತಂತೇಳಿ ಬೆರ್ಸಾಡ್ಕೊಂಬರೋದಕ್ಕೆ ಶುರು ಮಾಡ್ತಾರೆ, ಇನ್ಕ್ಲೂಡಿಂಗ್ ಪೀಸ್ ಮೇಕರ್ ಅಣ್ಣ ಕೀತ್ ಕೂಡ. ಇವಳು ಗಾಬರಿ ಆಗ್ಬಿಟ್ಟು ಓಡ್ತಾ ಇರುವಾಗ ಜುಡೋ ಮಾಸ್ಟರ್ ಬಂದ್ಬಿಟ್ಟು ಅವಳನ್ನ ಕಾಪಾಡ್ತಾನೆ. ಅವಳನ್ನ ಒಂದು ಸೇಫ್ ಹೌಸಿಗೆ ಕರ್ಕೊಂಡೋಗಿ ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾನೆ. ನನಗೂ ಇದು ನಾಜಿ ವರ್ಲ್ಡ್ ಅಂತಂತೇಳಿ ಗೊತ್ತಾಯ್ತು, ಈ ಯೂನಿವರ್ಸ್ ಅಷ್ಟೇನು ಸರಿ ಇಲ್ಲ, ಹೀಗೆ ಪೀಸ್ ಮೇಕರ್ ಕೆಟ್ಟವನು ಅಂತಂತೇಳಿ ಅವನ ಮೇಲೆ ಕೋಪ ಇದೆಯೋ ಹೊರತು ನಿಮ್ಮ ಯಾರ ಮೇಲೂ ಕೂಡ ನನಗೆ ದ್ವೇಷ ಇಲ್ಲ ಅಂತ. ಬಟ್ ಲಿಯೋಟಾ ಕೂಡ ಅವನಿಗೆ ಕನ್ವಿನ್ಸ್ ಮಾಡ್ತಾಳೆ, ಪೀಸ್ ಮೇಕರ್ ಏನು ಕೆಟ್ಟವನಲ್ಲ, ಅವನು ಇದುವರೆಗೂ ಮಾಡಿರೋ ಕೊಲೆಗಳೆಲ್ಲ ಬೈ ಚಾನ್ಸ್ ಮಿಸ್ ಆಗಿರೋದು ಅಂತಂತೇಳ್ಬಿಟ್ಟು ಎಲ್ಲದನ್ನು ತಿಳಿಸಿ ಹೇಳ್ತಾಳೆ. ಅವರಿಬ್ರು ಕೂಡ ಟೀಮಪ್ ಆಗಿಬಿಡ್ತಾರೆ. ಸರಿ ಓಕೆ, ಕ್ರಿಸ್ಸನ್ನ ಕರ್ಕೊಂಡು ವಾಪಸ್ ಹೋಗ್ಬಿಡೋಣ ಅಂತಂತೇಳಿ. ಇನ್ನೊಂದು ಕಡೆ ಮನೆಯಲ್ಲೇ ಇರ್ತಾನಲ್ಲ ಎಕನಾಮಸ್ಸು, ಅವನು ಆ ಪೀಸ್ ಮೇಕರ್ ಅಪ್ಪ ಆಗಿ ಕೈಲಿ ತಗಲಾಕೊಳ್ತಾನೆ. ಅವನನ್ನ ಕಟ್ಟಾಕಿರುವಾಗ ಅಲ್ಲಿಗೆ ಕೀತ್ ಕೂಡ ಬರ್ತಾನೆ. ಅವಾಗ ಎಕನಾಮಸ್ಸು ಎದುರ್ಕೊಂಡು ಬರೋ ನಿಜ ಎಲ್ಲ ಹೇಳ್ಬಿಡ್ತಾನೆ, ನಿನ್ನ ಮಗ ನಿಮ್ಮ ಮಗನೇ ಅಲ್ಲ, ನಿನ್ನ ತಮ್ಮನೇ ಅಲ್ಲ, ನಮ್ಮ ಯೂನಿವರ್ಸ್ ಬಂದಿರೋಂಥ ನಮ್ಮ ದೋಸ್ತ, ಅವನನ್ನು ವಾಪಸ್ ಕರ್ಕೊಂಡೋಗೋದಕ್ಕೆ ನಾವು ಬಂದಿದ್ದೀವಿ, ಪ್ಲೀಸ್ ನಮ್ಮನ್ನು ಬಿಟ್ಟು ಕಳಿಸಿ ಅಂತಂತೇಳಿ. ಅವಾಗ ಆಗಿ ಬ್ಲೂ ಡ್ರ್ಯಾಗನ್ ಡ್ರೆಸ್ ಹಾಕ್ಕೊಂಡೋಗ್ಬಿಟ್ಟು ಕ್ರಿಸ್ ಮತ್ತೆ ಆರ್ಕೋರ್ಟ್ ಇಬ್ರು ಪೊಲೀಸರ ಕೈಗೆ ಸಿಗಾಕೊಳ್ಳದಂಗೆ ಅವ್ರನ್ನ ಕಾಪಾಡಿ ಮನೆಗೆ ವಾಪಸ್ ಕರ್ಕೊಂಬಂದ್ಬಿಡ್ತಾನೆ. ಎಲ್ಲನೂ ಸರಿಯಾಗಿ ವಿಚಾರಿಸ್ತಾನೆ. ಅವನ ಮಗ ಸತ್ತೋಗಿರೋದು, ಇಷ್ಟು ದಿನ ಈ ಕ್ರಿಸ್ ಬಂದ್ಬಿಟ್ಟು ಇವಂದೇ ಮಗ ಅಂತಂತೇಳ್ಬಿಟ್ಟು ನಾಟಕ ಮಾಡ್ಕೊಂಡಿದ್ದು ಎಲ್ಲ ಗೊತ್ತಾಗೋಗ್ಬಿಡುತ್ತೆ. ಆ್ಯಂಡ್ ಇದೆಲ್ಲ ಬೈ ಚಾನ್ಸ್ ಮಿಸ್ ಆಗಿ ನಡೆದಿದೆ ಅಂತಂತೇಳ್ಬಿಟ್ಟು ಆಗಿ ಕೂಡ ಅರ್ಥ ಮಾಡ್ಕೊಳ್ತಾನೆ. ಅಷ್ಟಕ್ಕೂ ಆಗಿ ಅಷ್ಟೊಂದು ಕೆಟ್ಟ ಮನುಷ್ಯ ಏನಾಗಿರಲ್ಲ ಆ ಯೂನಿವರ್ಸ್ನಲ್ಲಿ. ಓಕೆ, ನೀವೆಲ್ಲ ವಾಪಸ್ ಹೋಗಿ ಇಲ್ಲಿಂದೆಲ್ಲ ನಾವು ನೋಡ್ಕೊಳ್ತೀವಿ ಅಂತಂತೇಳ್ಬಿಟ್ಟು ಅವ್ರಿಗೆ ಕನ್ವಿನ್ಸ್ ಮಾಡ್ತಿರುವಾಗ ಏಕ್ದಮ್ ವಿಜಿಲ್ಯಾಂಟಿ ಬಂದ್ಬಿಟ್ಟು ಆಗಿ ಮೇಲೆ ಅಟ್ಯಾಕ್ ಮಾಡಿ ಅವನನ್ನು ಕೊಂದೇ ಬಿಡ್ತಾನೆ. ಅಂದರೆ DCU ವಿಜಿಲ್ಯಾಂಟಿ ಅಲ್ಲ, ಆ ನಾಜಿ ವರ್ಲ್ಡ್ ವಿಜಿಲ್ಯಾಂಟಿ. ಜೊತೆಗೆ ಅವ್ರ ಅಣ್ಣ ಕೀತ್ಗೂ ಕೂಡ ಸರಿಯಾಗಿ ಹೊಡೆದ್ಬಿಡ್ತಾರೆ. ಆ್ಯಂಡ್ ಇದನ್ನೆಲ್ಲ ಕ್ರಿಸ್ ಕಣ್ಣಾರೆ ನೋಡ್ಬಿಟ್ಟು ಒಂದು ಸೆಕೆಂಡ್ ಅವ್ನ ಕಣ್ಣೆದುರುಗಡೆನೆ ಪ್ರಾಣ ಕಳ್ಕೊಂಡಿರೋಂಥ ಅವರಪ್ಪ ಮತ್ತೆ ಪ್ರಾಣ ಬಿಡ್ತಾ ಇರೋಂಥ ಅವ್ರ ಅಣ್ಣ ಇಬ್ರು ನೋಡಿ ದಯವಿಟ್ಟು ಇದನ್ನೆಲ್ಲ ನಿಲ್ಲಿಸ್ಬಿಡಿ, ನಮ್ಮ ಪಾಡಿಗೆ ನಾವು ಹೋಗೋಣ ಅಂತಂತೇಳ್ಬಿಟ್ಟು ಅಲ್ಲಿಂದ ಆಚೆ ಓಡ್ತಾರೆ. ಬಟ್ ಆರ್ಕೋರ್ಟ್ ಮಾತ್ರ ಕೀತನ್ನ ಪ್ರಾಣ ಸಮೇತ ಬಿಟ್ಟು ಹೋಗ್ಬಿಟ್ರೆ ಮತ್ತೆ ಅವನೇನಾದ್ರೂ ಪ್ರಾಬ್ಲಮ್ ಮಾಡ್ಬೋದು ಅಂತಂತೇಳಿ ಅವನನ್ನ ಶೂಟ್ ಮಾಡಬೇಕು ಅಂತಂತೇಳಿ ನೋಡ್ತಾಳೆ. ಬಟ್ ಅಲ್ಲಿಗೆ ಪೊಲೀಸ್ ಬಂದಿದ್ರಿಂದ ಅವಳು ಕೂಡ ಅಲ್ಲಿಂದ ಬೇಗ ಜಾಗ ಖಾಲಿ ಮಾಡಬೇಕಾಗಿ ಬರುತ್ತೆ. ಆ್ಯಂಡ್ ಆ ಡೋರನ್ನ
ಅದೇ ನಾಜಿ ವರ್ಡ್ನ ವಿಜಿಲ್ಯಾಂಟಿ ಕ್ಲೋಸ್ ಮಾಡಿಬಿಟ್ಟು ಅವರೆಲ್ಲರೂ ಬಚಾವ್ ಮಾಡಾಕ್ಬಿಡ್ತಾನೆ. ಇನ್ನೊಂದು ಕಡೆ DCUನಲ್ಲಿ ನಮ್ಮ ರಿಕ್ ಫ್ಲಾಗ್ಗೆ ಪೀಕ್ಲಾಟ ಆಗೋಗ್ಬಿಟ್ಟಿರುತ್ತೆ. ಅವನು ಡೈಮೆನ್ಷನಲ್ ಪೋರ್ಟಲ್ನ ಓಪನ್ ಮಾಡಿರೋ ಜಾಗ ಯಾವುದು ತಿಳ್ಕೊಳ್ಳೋಣ ಅಂತಂತ ಜುಡೋ ಮಾಸ್ಟರ್ನ ಕಳಿಸಿದ್ರೆ ಅವನು ಕೂಡ ನಾಪತ್ತೆ ಆಗೋಗ್ಬಿಟ್ಟಿದ್ದಾನಲ್ಲ ಅಂತಂತೇಳಿ. ಹಂಗಾಗಿ ಹೆಂಗಾದ್ರೂ ಮಾಡಿ ಆ ಡೈಮೆನ್ಷನಲ್ ಪೋರ್ಟಲ್ಲು ಎಲ್ಲಿದೆ ಏನು ಅಂತಂತೇಳಿ ತಿಳ್ಕೊಳ್ಬೇಕು ಅಂತಂತೇಳಿ ಆಲ್ರೆಡಿ ಇಂಥದ್ದೇ ಕೆಲಸನ ಮಾಡಿರೋ ಅಂತ ಲೆಕ್ಸ್ ಲೂಥರ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿಸ್ತಾನೆ. ಬಟ್ ಇದರಿಂದ ನನಗೇನು ಲಾಭ ಅಂತಂತೇಳಿ ಅವನು ಪ್ರಶ್ನೆ ಮಾಡೋದಕ್ಕೆ ಮೇ ಬಿ ನೀನು ಜೈಲಿಂದ ಆಚೆ ಬರೋದಕ್ಕೆ ಸಹಾಯ ಆಗಬಹುದು ಅಂತಂತೇಳಿ ಅವನಿಗೊಂದು ಇಂಟ್ಸ್ ಕೊಡ್ತಾನೆ. ಇದರಿಂದ ನಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಬರುವಂಥ ಸೂಪರ್ಮ್ಯಾನ್ 2 ಸಿನಿಮಾದಲ್ಲಿ ಲೆಕ್ಸ್ ಲೂಥರ್ ಜೈಲಿಂದ ಮತ್ತೆ ಆಚೆ ಬರ್ಬೋದು ಅಂತಂತೇಳಿ. ಓಕೆ, ಅದಕ್ಕೆ ಲೆಕ್ಸ್ ಲೂಥರ್ ಕೂಡ ಒಪ್ಕೊಂಡು ಅವನ ಕಡೆಯಿಂದ ಒಬ್ಬ ಟೆಕ್ ಗೈಯನ್ನು ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದು ಬೇರೆ ಯಾರೂ ಅಲ್ಲ, ಆಲ್ರೆಡಿ ಸೂಪರ್ಮ್ಯಾನ್ ಸಿನಿಮಾದಲ್ಲಿ ಇರುವಂಥ ಹ್ಯಾಪರ್ಸನ್. ಅವನು ಬಂದ್ಬಿಟ್ಟು ಈ ಕೇಸ್ನೆಲ್ಲ ಸ್ಟಡಿ ಮಾಡಿ ಇದಕ್ಕೂ ಮುಂಚೆ ನಾವು ಯೂಸ್ ಮಾಡ್ತಿದ್ದು ಈ ಟೆಕ್ನಾಲಜಿ ಅಲ್ಲ, ಅದಷ್ಟು ಸ್ಟೇಬಲ್ ಆಗಿರಲಿಲ್ಲ. ಆದರೆ ಪೀಸ್ ಮೇಕರ್ ಯೂಸ್ ಮಾಡ್ತಿರುವಂಥ ಡೈಮೆನ್ಷನಲ್ ಪೋರ್ಟಲ್ಲು ತುಂಬಾ ಸ್ಟೇಬಲ್ ಆಗಿದೆ, ಇದರಿಂದ ಮುಂದೆ ತುಂಬ ಉಪಯೋಗ ಆಗ್ಬೋದು ಅಂತಂತೆಲ್ಲ ಹೇಳ್ತಾ ಇರ್ತಾನೆ. ಆ್ಯಂಡ್ ಲಾಸ್ಟ್ ಟೈಮು ಆ ಡೈಮೆನ್ಷನಲ್ ಪೋರ್ಟಲ್ ಓಪನ್ ಆಗಿದ್ದು ಅಡ್ರಿಯನ್ ಚೇಸ್ ಮನೆ ಹತ್ರನೇ. ಮತ್ತೆ ಅದೇ ಲೊಕೇಶನ್ ಹತ್ರ ಹೋದರೆ ಆ ಡೈಮೆನ್ಷನಲ್ ಪೋರ್ಟಲ್ ಓಪನ್ ಆಗಿದ್ದು ಸಿಕ್ಬೋದು ಅಂತಂತ ಹೇಳ್ಬಿಟ್ಟು ಕ್ಲೂ ಕೊಡ್ತಾನೆ. ಆ್ಯಂಡ್ ಇಷ್ಟು ಕ್ಲೂ ಸಾಕಾಗಿತ್ತು ರಿಕ್ ಫ್ಲಾಗ್ಗೆ. ಅವ್ರು ಸೀದಾ ಅಡ್ರಿಯನ್ ಚೇಸ್ ಮನೆ ಹತ್ರ ಬರ್ತಾರೆ. ಅಷ್ಟೊತ್ತಿಗೆ ಪೀಸ್ ಮೇಕರ್ ಆ ಯೂನಿವರ್ಸ್ನಿಂದ ವಾಪಸ್ ಬಂದು ಆ ಡೈಮೆನ್ಷನಲ್ ಪೋರ್ಟಲನ್ನು ಕ್ಲೋಸ್ ಮಾಡಿ ಅದ್ರ ಕೀನ ಹಿಡ್ಕೊಂಡು ಆಚೆ ಬರ್ತಾನೆ. ಸೈಲೆಂಟಾಗಿ ರಿಕ್ ಫ್ಲಾಗ್ ಹತ್ರ ಸರೆಂಡರ್ ಆಗೋಗ್ಬಿಡ್ತಾನೆ. ಮತ್ತೆ ನಮ್ಮ ಕ್ರಿಸ್ ಜೈಲ್ ಸೇರ್ಕೊಳ್ತಾನೆ. ಹಾರ್ಕೋರ್ಟು ಆರ್ಗಸ್ಗೆ ಜಾಯ್ನ್ ಆಗ್ತಾಳೆ. ಆದರೆ ರಿಕ್ ಫ್ಲಾಗ್ ಮಾತ್ರ ಆ ಡೈಮೆನ್ಷನಲ್ ಪೋರ್ಟಲ್ ಕೀನ ಓಪನ್ ಮಾಡಿಬಿಟ್ಟು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಲ್ಲಿರುವಂಥ ಪ್ರತಿಯೊಂದು ಡೋರ್ನು ಕೂಡ ಓಪನ್ ಮಾಡಿ ಯಾವ್ಯಾವ ಥರ ರಿಯಲಮ್ ಇದೆ, ಯಾವ್ಯಾವ ಥರ ಡೈಮೆನ್ಷನ್ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾ ಇರ್ತಾನೆ. ಇದರಿಂದ ತುಂಬ ಜನ ಅಲ್ಲಿ ಕೆಲಸ ಮಾಡ್ತಿರೋರು ಪ್ರಾಣ ಕಳ್ಕೊಳ್ತಾ ಇರ್ತಾರೆ. ಕೊನೆಯದಾಗಿ ಅವನು ಎಕ್ಸ್ಪೆಕ್ಟ್ ಮಾಡಿದಂತಹ ಒಂದು ಜಾಗ ಸಿಕ್ಕೇ ಬಿಡುತ್ತೆ. ಆ ಡೈಮೆನ್ಷನ್ನಲ್ಲಿ ಸೇಮ್ ಅರ್ತ್ನ ಅಟ್ಮಾಸ್ಫಿಯರ್ ಮತ್ತೆ ನೇಚರ್ ಎಲ್ಲ ಇರುತ್ತೆ. ಆದರೆ ಅಲ್ಲಿ ಯಾವುದೇ ಥರ ಮನುಷ್ಯರು ಇರೋದಿಲ್ಲ, ಯಾವುದೇ ಥರ ಸಿವಿಲೈಸೇಷನ್ ಕೂಡ ಇರೋದಿಲ್ಲ. ಅದೊಂದು ರೀತಿ ಅಬಾಂಡೆಡ್ ಯೂನಿವರ್ಸ್ ಇದ್ದಂಗೆ. ಆ್ಯಂಡ್ ಆ ಡೈಮೆನ್ಷನ್ಗೆ ಸೂಪರ್ ಪವರ್ ಇರುವಂಥ ವಿಲನ್ಸ್ಗಳನ್ನೆಲ್ಲ ಕೂಡಾಕಿ ಅವ್ರನ್ನ ಅಲ್ಲೇ ಲಾಕ್ ಮಾಡ್ಬೇಡ, ಅವ್ರನ್ನ ಕೊಂದಂಗೂ ಆಗಲ್ಲ, ಮತ್ತೆ ಅವ್ರನ್ನ ನಮ್ಮ ಭೂಮಿನಲ್ಲೇ ಇಟ್ಕೊಂಡ್ಬಿಟ್ಟು ರಿಸ್ಕ್ನ ಫೇಸ್ ಮಾಡುವಂಥ ತಲೆನೋವು ಕೂಡ ಇರಲ್ಲ ಅಂತಂತೇಳಿ ಹೊಸ ಪ್ಲ್ಯಾನ್ ಮಾಡಿರ್ತಾನೆ. ಅದಕ್ಕೋಸ್ಕರ ಅವನು ಆ ಅಬ್ಯಾಂಡೆಡ್ ಯೂನಿವರ್ಸ್ಗೆ ಸಾಲ್ವೇಷನ್ ಅಂತಂತೇಳ್ಬಿಟ್ಟು ಹೆಸರಿಟ್ಟಿರ್ತಾನೆ. ಆ್ಯಂಡ್ ಈ ವಿಚಾರನ ಗೌರ್ಮೆಂಟ್ ಹತ್ರ ಎಲ್ಲ ಮಾತಾಡಿದ್ಮೇಲೆ ಅವರು ಕೂಡ ಮೊದಲನೇದಾಗಿ ಇದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇರಲ್ಲ. ಬಟ್ ನೋಡೋಣ, ಇದನ್ನ ಟೆಸ್ಟ್ ಮಾಡೋಣ ಅಂತಂತೇಳ್ಬಿಟ್ಟು ಹೇಳಿರ್ತಾರಷ್ಟೇ. ಇದನ್ನೆಲ್ಲ ಕೇಳಿಸ್ಕೊಂಡಾದ್ಮೇಲೆ ಸಾಶಾ ಬಾರ್ಡಾಕ್ಸ್ಗೂ ಕೂಡ ಯಾಕೋ ಇದು ಸರಿ ಬರ್ತಾ ಇಲ್ಲ ಅಂತಂತೇಳ್ಬಿಟ್ಟು ಅನ್ಸುತ್ತೆ. ಯಾಕೆಂತಂತೇಳಿದ್ರೆ ಖುದ್ದು ಅವಳೊಬ್ಳು ಸೈಬರ್ಗ್, ಅವಳಿಗೂ ಕೂಡ ಪವರ್ಸ್ ಇರ್ತವೆ. ನಾಳೆ ದಿನ ಅವಳು ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ಅವಳನ್ನು ತಗೊಂಡೋಗ್ಬಿಟ್ಟು ಈ ಸ್ಯಾಲ್ವೇಷನ್ಗೆ ಹಾಕ್ಬಿಡ್ತಾರೆ ಅಂತ. ಹಂಗಾಗಿ ಅವಳು ಟೀಮನ್ನ ಸೈಲೆಂಟಾಗಿ ಚೇಂಜ್ ಮಾಡಿಬಿಡ್ತಾಳೆ. ಆರ್ಕೋರ್ಟು, ಎಕ್ನಾಮಸ್ ಇವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಈ ವಿಷಯನ ತಿಳಿಸ್ತಾಳೆ. ಇನ್ನೊಂದು ಕಡೆ ಲಿಯೋಟ ಮತ್ತು ಅಡ್ರಿಯನ್ ಚೇಸ್ ಇಬ್ರು ಕೂಡ ಸೇರಿಕೊಂಡು ಅವ್ನ ಗೋಡೌನಲ್ಲಿ ಇರೋವಂಥ ಬ್ಲ್ಯಾಕ್ ಮನಿನೆಲ್ಲ ಯೂಸ್ ಮಾಡಿಕೊಂಡು ಪೀಸ್ ಮೇಕರ್ಗೆ ಬೇಲ್ ಕೊಡಿಸ್ತಾರೆ. ಆದರೆ ಅವನು ಯಾರ ಕೈಗೂ ಕೂಡ ಸಿಕ್ದಂಗೆ ಎಲ್ಲೋ ಒಂದು ಕಡೆ ದೂರದಲ್ಲಿ ಕಣ್ಮರೆಸ್ಕೊಂಡು ಇದ್ಬಿಟ್ಟಿರ್ತಾನೆ. ಕೊನೆಗೆ ಈ 11th ಸ್ಟ್ರೀಟ್ ಕಿಡ್ಗಳೆಲ್ಲ ಸೇರ್ಕೊಂಡ್ಬಿಟ್ಟು ಸಾಶಾ ಹೆಲ್ಪ್ ತಗೊಂಡು ಅವನೆಲ್ಲಿದ್ದೇನೆ ಅಂತ ಕಂಡಿಡ್ದು ಹೋಗಿ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಕ್ರಿಸ್ ತುಂಬಾನೇ ಡಿಪ್ರೆಸ್ಗೆ ಹೋಗ್ಬಿಟ್ಟಿರ್ತಾನೆ. ಅವನು ಹೋಗಿದ್ದ ಕಡೆಯಲ್ಲೆಲ್ಲ ಸಾವು ನೋವು. ಕೊನೆಯದಾಗಿ ಬೇರೆ ಡೈಮೆನ್ಷನ್ಗೆ ಹೋದ್ರೆ ಅಲ್ಲೂ ಕೂಡ ಅವ್ರ ಅಣ್ಣ ಅಪ್ಪನ ಸಾವಾಗೋಯ್ತು. ಅದಕ್ಕೆ ಅವನು ಏಂಜಲ್ ಆಫ್ ಡೆತ್ ಅಂತಂತೇಳಿ ಕರ್ಕೊಳ್ತಾ ಇರ್ತಾನೆ. ಅದಕ್ಕೆ ಎಲ್ಲರೂ ಅವನಿಗೆ ಬೈದು ಬುದ್ಧಿ ಹೇಳ್ತಾರೆ. ಅದೆಲ್ಲ ನೀನು ಬೇಕು ಅಂತಂತೇಳಿ ಮಾಡಿದ್ದಲ್ಲ. ಮೊದಲನೇದಾಗಿ ನಿಮ್ಮಪ್ಪ ಹೇಳಿದ್ದಕ್ಕೇನೆ ನಿಮ್ಮ ಅಣ್ಣ ಕೀತ್ಗೆ ಹೊಡೆದ್ಬಿಟ್ಟು ನೀನು ಸಾಯಿಸಿದ್ದು. ಎರಡನೇದಾಗಿ ವಾಲರ್ ಹೇಳಿದ್ದಕ್ಕೇನೆ ನೀನು ರಿಕ್ ಫ್ಲಾಗ್ನ ಸಾಯಿಸಿದ್ದು. ಇನ್ನು ನಿಮ್ಮಪ್ಪ ಮೊದಲೇ ಕೆಟ್ಟವನು, ನಿನ್ನ ಮೇಲೇ ಅಟ್ಯಾಕ್ ಮಾಡೋದಕ್ಕೆ ಬಂದಿದ್ದ. ನೀನು ಅವತ್ತು ಮಾಡ್ಕೊಂಡಿದ್ದು ನಿನ್ನ ಸೆಲ್ಫ್ ಡಿಫೆನ್ಸು. ನೀನು ನಿಮ್ಮ ಅಪ್ಪನ ಸಾಯಿಸ್ಲಿಲ್ಲ ಅಂತ ಹೇಳಿದ್ರೆ ಅವನೇ ನಿನ್ನ ಸಾಯಿಸಿರೋನು. ಇನ್ನು ಬೇರೆ ಡೈಮೆನ್ಷನ್ನಲ್ಲಿರುವಂಥ ಪೀಸ್ ಮೇಕರ್ ಕಥೆನೂ ಅಷ್ಟೇ. ಅವನು ನಿನ್ನ ಹೊಡೆಯೋದಕ್ಕೆ ಬಂದಾಗ ನೀನು ಡಿಫೆನ್ಸ್ ಮಾಡಿಕೊಂಡೆ. ಹಿಂಗೆಲ್ಲ ಇರಬೇಕಾದ್ರೆ ನೀನು ಬೇಕಂತ ಯಾರನ್ನೂ ಕೂಡ ಕೊಂದಿಲ್ಲ. ಯಾಕೆ ಹಂಗೆ ಅನ್ಕೊಳ್ತೀಯ? ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇದ್ದೀವಿ, ನಾವೆಲ್ಲರೂ ನಿನ್ನನ್ನು ಅಷ್ಟೊಂದು ಲವ್ ಮಾಡ್ತೀವಿ, ನೀವು ನನ್ನ ಜೊತೆಲಿ ಇರಲೇಬೇಕು, ವಾಪಸ್ ಬಾ ಅಂತ ಹೇಳ್ಬಿಟ್ಟು ಕರೀತಾರೆ. ಅವನು ಕೂಡ ಕಾಂಪ್ರಮೈಸ್ ಆಗ್ತಾನೆ. ಬಟ್ ಎಸ್ಪೆಷಲಿ ಆರ್ಕೋರ್ಟ್ ಮನ್ಸಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಅವನು ತಿಳ್ಕೊಳ್ಬೇಕಾಗಿರುತ್ತೆ. ಅವಾಗ ಅವಳು ಕೂಡ ಅವನಿಗೆ ಅರ್ಥ ಆಗೋ ರೀತಿ ಹೇಳ್ತಾಳೆ, ನೋಡಪ್ಪ ನನ್ನ ತಲೆ ಮೊದಲೇ ಸರಿ ಇರಲ್ಲ, ಬೇರೆ ಹುಡುಗಿರ್ ಥರ ನಾನಲ್ಲ, ನನಗೆ ಸರಿಯಾಗಿ ಲವ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬರಲ್ಲ, ಹಂಗಂತ ನೀನು ನಮ್ಮಿಬ್ರ ಮಧ್ಯೆ ಏನೂ ಇಲ್ಲ ಅಂತಂತೇಳಿ ತಿಳ್ಕೊಳ್ತೀಯ ಅಂತಂತೇಳ್ಬಿಟ್ಟು ಹೇಳ್ದಾಗ ಅಣ್ಣ ಫುಲ್ ಖುಷಿಯಾಗಿ ಹೋಗ್ಬಿಡ್ತಾನೆ. ಕುಣಿದು ಕುಪ್ಪಳಿಸಿ ಹಾಡು ಶುರು ಸೀಸನ್ 2ದು. ಆ್ಯಂಡ್ ಎಲ್ಲ 11th ಸ್ಟ್ರೀಟ್ ಕಿಡ್ಸ್ಗಳು ಕೂಡ ಒಂದಾಗಿ ಅಡ್ರಿಯನ್ ಚೇಸ್ ಮನೆಯಲ್ಲಿದ್ದು ದುಡ್ಡನ್ನೆಲ್ಲ ತಗೊಂಡು ಚೆಕ್ಮೇಟ್ ಅಂತಂತೇಳ್ಬಿಟ್ಟು ಒಂದು ಟೀಮನ್ನು ಕಟ್ತಾರೆ. ಅದಕ್ಕೆ ಹೊಸದಾಗಿ ಸಾಶಾ, ಫ್ಲೋರಿ, ಜುಡೋ ಮಾಸ್ಟರ್ ಇವರೆಲ್ಲರೂ ಕೂಡ ಜಾಯ್ನ್ ಆಗ್ತಾರೆ. ಲೈಫ್ ಫುಲ್ಲು ಹ್ಯಾಪಿಯಾಗಿ ಹೋಗ್ತಾ ಇರುತ್ತೆ ಪೀಸ್ ಮೇಕರ್ದು. ಆದರೆ ಅವನನ್ನ ರಿಕ್ ಫ್ಲಾಗ್ ಕಿಡ್ನಾಪ್ ಮಾಡಿಸ್ಬಿಡ್ತಾನೆ. ಎತ್ಕೊಂಡೋಗಿ ಸ್ಯಾಲ್ವೇಷನ್ ಪ್ಲಾನೆಟ್ ಒಳಗಡೆ ಹಾಕ್ಬಿಡ್ತಾನೆ.
ಅದು ಅಲ್ಲದೆ ಈ ಸ್ಯಾಲ್ವೇಷನ್ನ ಟೆಸ್ಟ್ ಮಾಡೋದಕ್ಕೆ ನೀನೇ ವ್ಯಾಲಂಟ್ರಿಯಾಗಿ ಬಂದಿದ್ಯಾ ಅಂತಂತೇಳ್ಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿರ್ತಾನೆ. ಆ್ಯಂಡ್ ಇದನ್ನೆಲ್ಲ ಅವ್ನು ಮಾಡಿರೋದು ಅವನ ಮಗನ ಸಾವಿಗೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ. ಈಗಂತ ಹೇಳ್ಬಿಟ್ಟು ಆ ಡೈಮೆನ್ಷನಲ್ ಪೋರ್ಟನ್ನು ಕ್ಲೋಸ್ ಮಾಡಿಬಿಡ್ತಾನೆ. ನಮ್ಮ ಕ್ರಿಸ್ ಅದೇ ಸ್ಯಾಲ್ವೇಷನ್ ಪ್ಲಾನೆಟ್ ಒಳಗಡೆ ತಗಲಾಕೊಂಡ್ಬಿಡ್ತಾನೆ. ಇಷ್ಟಕ್ಕೆ ಈ ಪೀಸ್ ಮೇಕರ್ ಸೀಸನ್ 2 ಸ್ಟೋರಿ ಮುಗಿದೋಗ್ಬಿಡುತ್ತೆ. ಇದು ನೋಡ್ರಪ್ಪ, ನಮ್ಮ ಶಾಂತಿದೂತ ಆಗಿ ಬದಲಾಗಿ ಒಳ್ಳೆ ಬದುಕನ್ನು ಕಟ್ಕೊಳ್ತಿರುವಾಗ್ಲೇ ಮತ್ತೆ ಅವನ ಜೀವನನೇ ತೂತ ಆಗೋಗಿರೋ ಕತೆ. ಓಕೆ, ಕಂಪ್ಲೀಟ್ ಈ ಪೀಸ್ ಮೇಕರ್ ಹಿಸ್ಟ್ರಿನಲ್ಲಿ ನಾನು ಅತಿ ಹೆಚ್ಚಾಗಿ ಹೇಳಿರೋದು ಈ ಸೀಸನ್ 2 ಕತೆನೇ. ಯಾಕಂತಂತೇಳಿದ್ರೆ DCU ಶುರುವಾದ್ಮೇಲೆ ಇಲ್ಲಿಂದ ಈಚೆಗೆ ಕತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮುಂದೆ ಇವ್ರು ಬಿಲ್ಡ್ ಮಾಡ್ತಾ ಇರೋಂಥ ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ಗೆ. ಹಂಗಾಗಿ ಸ್ವಲ್ಪ ಜಾಸ್ತಿನೇ ಹೇಳಿದ್ದೀನಿ. ವಿಡಿಯೋ ತುಂಬ ಉದ್ದ ಆಯಿತು ಅಂತಂತೇಳಿ ಗೊತ್ತು, ಆದ್ರೂ ಹೊಟ್ಟೆಗೆ ಹಾಕೊಂಡು ಇಲ್ಲಿ ತನಕ ನೋಡಿರೋರಿಗೆ ತುಂಬ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.